ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्य वेदज्ञानाब्धिचन्दिरं दुर्मतध्वान्तमर्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः। तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम। हरि ओम। हरि ओम। स्वस्तिस्तु अशेष सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोर्दन पुटुतरे धर्माद्यखिल पुरुषार्थ साधनीभूते अद्य विष्णुतत्व निर्णय विवरणारंभे सति किंचित पूर्वकथानुवादः। हरि ओम। हरि ओम। हरि ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, राम 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 हरे हरे, हरे कृष्ण 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 हरे हरे, हरे हरे। श्री गुरुभ्यो नमः।
ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ಶ್ರಾವಣ ಶುಕ್ರವಾರ. ಇವತ್ತು ಸಂಪತ್ ಶನಿವಾರ. ನಾನು ನನ್ನ ಪ್ರವಚನ ಕೇಳುವವರ ಸುಮಾರು ಅರ್ಧಕ್ಕಿಂತ ಹೆಚ್ಚು ಜನ ಹೆಣ್ಣು ಮಕ್ಕಳಿದ್ದಾರೆ. ಫಿಫ್ಟಿ ಫಿಫ್ಟಿ ಅಂದರೂ ಪರವಾಗಿಲ್ಲ. ನಾನಿವತ್ತು ವಿಚಾರ ಮಾಡಿದ್ದೆ, ನಿನ್ನೆ ವಿಚಾರ ಮಾಡಿದ್ದೆ. ಬೆಳಗ್ಗಿನ ಗೌರಿ ಕೂಡಿಸುವ ಗರ್ಭಿಣಿಯಲ್ಲಿ ಮಧ್ಯಾಹ್ನದ ಮೇಲೆ ನಾನು ಪ್ರವಚನ ಕಳಿಸಿದೆ. ಗೌರಿ ಕೂಡಿಸಿ ನಡೆದಿರ್ತಾರೆ, ಯಾರು ನೋಡ್ತಾರೆ ಅಂತ. ನನಗೆ ಬಹಳ ಸಂತೋಷ ಆಯಿತು. 100 ಜನ. ಹಬ್ಬದ ದಿನವೂ ಕೂಡ ತಪ್ಪದೇ ಪ್ರವಚನ ಕೇಳ್ತಾರೆ. ಆನಂದದ ಸಂಗತಿ. ಶ್ರೀಮದಾಚಾರ್ಯರ, ಶ್ರೀಮದ್ ಟೀಕಾಕೃತ್ಪಾದರ, ಆನಂತರ ಭೀಮಸೇನ ದೇವರ ಮಹಿಮೆಯನ್ನು ಕೇಳೋದೇ ಒಂದು ಮಾಂಗಲ್ಯ ಅಂತ ತಿಳ್ಕೊಂಡಂತೇಳಿ ಅನಿಸ್ಕೊಳ್ತದೆ. ಇದೇ ನಿಜವಾದ ಮಂಗಲ. ನಿನ್ನೆ ಇವತ್ತು ಮುತ್ತೈದೆಯರಿಗೆ ಅತ್ಯಂತ ಆನಂದದ ಮಂಗಳದ ದಿನ. ಆಚಾರ್ಯ ಗೌರಿ ಪೂಜಾ, ಲಕ್ಷ್ಮೀ ಪೂಜಾ, ಇಷ್ಟೆಲ್ಲ ಅಡುಗೆ ಮಾಡಬೇಕು, ನೈವೇದ್ಯ ತೋರಿಸ್ಬೇಕು. ಮತ್ತು ಲಕ್ಷ್ಮೀದೇವಿಗೆ ದೀರ್ಘ ಸೌಮಂಗಲ್ಯ ಕೊಡಬೇಕು ಅಂತ ತಿಳ್ಕೊಂಡಂಥೇಳಿ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪ್ರವಚನ ಕೇಳಲಿಕ್ಕೆ ಯಾರಿಗೆ ಸಮಯ ಇದೆ ಅಂತ ನೀವು ಅನ್ಬೋದಲ್ಲ. ಆದರೆ ವಿಷ್ಣು ತತ್ವ ನಿರ್ಣಯ ಮತ್ತು ಭೀಮಸೇನ ದೇವರ ಚರಿತ್ರೆ ಕೇಳುವುದೇ ಶ್ರೇಷ್ಠ ಮಾಂಗಲ್ಯ. ದೀರ್ಘ ಸೌಮಂಗಲ್ಯ ಕೊಡುವ ಗ್ರಂಥಗಳು ಇವು. ನಾಗರಳ್ಯಾಚಾರ್ಯ ಏನು ಹೇಳ್ತೇನೆ ಅಂತನ್ಬೇಡಿ. ಮಧ್ವಮತವನ್ನು ಕೇಳುವುದೇ ಒಂದು ಮಾಂಗಲ್ಯ ಅಂತ ತಿಳ್ಕೊಂಡು ಹೇಳಿ ಪುರಂದರದಾಸರು ಒಂದು ಹೇಳಿದ ಮಾತು. ನನ್ನ ಮಾತಲ್ಲ, ಅಪರೋಕ್ಷ ಜ್ಞಾನಿಗಳ ದಾಸರ ಮಾತು. ಪದ್ಯ ಕೇಳ್ತೀರಾ? ರಾಗ ನೀವು ಹಾಕ್ಕೊಳ್ಳಿ, ನಾವು ಓದ್ತೇನೆ ಬರೀ. ತತ್ವಜ್ಞಾನ ಕೇಳಲಿಕ್ಕೆ ಬನ್ನಿ, ಪರವಾಗಿಲ್ಲ. ರಾಗ ನಮ್ಮ ಹತ್ರ ನಾನು ಕೇಳಿಕ್ಕೆ ಬರಬೇಡಿ. ಮುತ್ತೈದೆಯಾಗಿರಬೇಕು ಮುದದಿಂದಲಿ 10-100 ನಾಮದೊಡೆಯ ಹರಿನಾಮ ಪತಿಯಂದು. ನಮ್ಮ ಪತಿ ಯಾರು? ಭಗವಂತನ ನಾಮವೇ ನಮ್ಮ ಪತಿ. ಈ ಪತಿನೂ ನಮ್ಮ ಅತ್ತಪತ್ತಂತ ದೇವರ ಪೂಜ್ಯ. ಆದರೆ ಜನ್ಮ ಜನ್ಮಾಂತರಕ್ಕೆ ಬರುವ ಪತಿ ಪರಮಾತ್ಮನ ನಾಮ. ಗುರು ಮಧ್ವಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ. ನಾವು ಕೊನೆಯವರೆಗೂ ಮುತ್ತೈದರಾಗಿರಬೇಕು ಅಂತ ತಿಳ್ಕೊಂಡಂತಿದ್ರೆ ಮಧ್ವಶಾಸ್ತ್ರ ಓದಿ. ಮಧ್ವಶಾಸ್ತ್ರ ಓದಿದವರಿಗೆ ಪರಮಾತ್ಮನ ನಾಮ, ಪರಮಾತ್ಮನ ನಾಮಕ್ಕೆ ಎಂದಿಗೂ ನಾಶವಿಲ್ಲ, ನಮಗೆ ಎಂದಿಗೂ ವೈಧವ್ಯ ಇಲ್ಲ. ವೈರಾಗ್ಯವೆಂಬ ಒಪ್ಪುವ ಮೂಗುತಿ. ಪರಮಾತ್ಮನಲ್ಲಿ ವಿಶೇಷ ಆಸಕ್ತಿಯೇ ಮೂಗಿನಲ್ಲಿ ಹಾಕಿಕೊಳ್ತಕ್ಕಂಥ ಮೂಗುತಿ. ತಾರತಮ್ಯವೆಂಬ ತಾಯತ ಮುತ್ತು ಸರ. ತಾರತಮ್ಯ ಜ್ಞಾನವೇ ಆ ಮಾಂಗಲ್ಯದಲ್ಲಿರ್ತಕ್ಕಂಥ ಬಟ್ಟಲುಗಳು ಅಥವಾ ತಾಯತ, ಮುತ್ತಿನ ಸರ. ಕರುಣ ರಸವೆಂಬ ಕಟ್ಟಾಣೆ ಕಟ್ಟಿಕೊಂಡು. ಹಿಂದಿನ ಕಾಲದಲ್ಲಿ ಗುಂಡುಗಳನ್ನು ಮಾಡಿ ದಪ್ಪಾಗಿರ್ತಕ್ಕಂಥ ಕೊರಳಲ್ಲಿ ಹಾಕ್ಕೊಳ್ತಿದ್ದೆ. ಅದು ಕೊಲ್ಹಾಪುರ ಕಡೆಗೆ ಅದು ಭಾಳ ಪ್ರಸಿದ್ಧ. ಅದಕ್ಕೇನು ಅಂತಾರೆ ಕೊಲ್ಹಾಪುರಿ, ನನಗೆ ಆಭರಣ ಹೆಸರು ಎಷ್ಟು ಗೊತ್ತಲಿಕ್ಕೆ ಸಾಧ್ಯ ಇದೆ, ಕೇಳಿ ಗೊತ್ತಷ್ಟೆ. ಕೊಲ್ಹಾಪುರಿ ಸಾಜ್ ಅಂತಿಕೊಂಡಂತಂದರೆ ಪರಮಾತ್ಮ
ನೀನು ಸ್ವಾಮಿ, ನಾನು ನಿನ್ನ ದಾಸಿ, ನಾನು ನಿನ್ನ ದಾಸ, ಕರುಣೆ ತೋರು ಅಂತನ್ನೋದೇ ನಾವು ಕೊಲ್ಹಾಪುರಿ ಸಾಜ್ ಹಾಕ್ಕೊಂಡಂತ. ಹರಿಕಥೆ ಕೇಳುವುದೇ ಕಿವಿಗೆ ಮುತ್ತಿನ ಓಲೆ. ಹರಿಕಥೆಗಳೇ ಕಿವಿಗೆ ಹಾಕ್ಕೊಳ್ತಕ್ಕಂಥ ಆಭರಣಗಳು, ಓಲೆ. ನಿರುತ ಸತ್ಕರ್ಮವು ನಿಜಕಾಂತಿಯು. ಆಚಾರ್ಯ ಚಂದ ಕಾಣಿಸ್ಬೇಕು ಅಂತ ತಿಳ್ಕೊಂಡಂತಂದರೆ ಬ್ಯೂಟಿ ಪಾರ್ಲರ್ಗೆ ಹೋಗೋದು ಬೇಡವೆ? ನನಗೆ ಕೇಳ್ತೀರಾ? ನಮ್ಮ ಬ್ಯೂಟಿ ಪಾರ್ಲರ್ ಇದೆ, ಹೇಳ್ತೇನೆ, ನಿಮಗೆ ಅಡ್ರೆಸ್ ಕೊಡ್ತೇನೆ. ಅದು ಯಾವುದು? ನಿರುತ ಸತ್ಕರ್ಮವು ನಿಜಕಾಂತಿಯು. ಸ್ವಾಭಾವಿಕ ಬ್ಯೂಟಿ ನಮಗೆ ಬರಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಸ್ವವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮ. ಬೆಳಗ್ಗೆ ಬೇಗ ಏಳುವುದು, ಉದಯ ರಾಗ ಹೇಳ್ತಾ ಕಸ ಗುಡಿಸುವುದು, ಹೊಸ್ತಿಲಿ ರಂಗೋಲಿ ಹಾಕುವುದು, ತಳಿ ಹಾಕುವುದು ಇತ್ಯಾದಿಗಳು ಹೇಳಿದ್ಕೊಂಡು ಸಾಯಂಕಾಲದವರೆಗೆ ಮಾಡ್ತಕ್ಕಂಥ ಮುತ್ತೈದರ ಕರ್ತವ್ಯಗಳು ಅಂತೇನಿವೆ, ಇವೇ ನಿಜಕಾಂತಿಯು. ಹರಿದಾಸರ ಪಾದರಜ ಹೆರಳು ಬಂಗಾರ. ಹೆರಳು ಹಾಕ್ತಕ್ಕಂಥ ಒಂದು ಎರಡು ಬಂಗಾರ ಅಂತ ಇರ್ತಾರೆ. ಭಕ್ತರ ಪಾದ ಧೂಳಿ. ಇನ್ನು ಕೆಲವರು ಉದ್ಲಾನೆ ಇಟ್ಕೊಳ್ಳೋದಿಲ್ಲ, ಏನು ಮಾಡಬೇಕು ಅಂತವ್ರು ಬಿಟ್ಬಿಡಿ. ಗುರು ಭಕತಿ ಎಂಬಂತ ಗಂಧ ಕುಂಕುಮ ಧರಿಸಿ. ಗುರುಗಳಲ್ಲಿ ಭಕ್ತಿ ಅಂದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮೇಲೆಯೂ ಕೂಡ ಭಕ್ತಿ. ಗಂಡ, ಅತ್ತೆ, ಮಾವ ಇವರಲ್ಲಿ ತೋರಿಸುವ ಭಕ್ತಿ ಗಂಧ ಕುಂಕುಮ. ಮೊದಲು ಗೋಪಿಚಂದನ್, ಅದರ ಮೇಲೆ ಕುಂಕುಮ. ಪೊಡವಿಯೊಳು ಪರಹಿತದ ಪಟ್ಟಾವಳಿಯ ನುಟ್ಟು. ಇನ್ನು ರೇಷ್ಮೆ ಸೀರೆ ಬೇಕಲ್ಲ, ಅದು ಕೂಡ ಶ್ರಾವಣ ಸಂಪತ್ ಶನಿವಾರ ದಿವಸ ರೇಷ್ಮೆ ಸೀರೆ ಬೇಡೇನು? ಪರೋಪಕಾರವೇ ರೇಷ್ಮೆ ಸೀರೆ. ಕೊಡುವ ದಾನಗಳೆಂಬ ಕುಪುತ್ಸವ ಕೊಟ್ಟು. ಹೆಣ್ಣು ಮಕ್ಕಳ ಮರ್ಯಾದೆ ಇರತಕ್ಕಂಥದ್ದು ಕುಪುಸದಿಂದಲೇ. ಮರ್ಯಾದೆಯ ರಕ್ಷಣೆ. ನಾವು ಕೊಡುವ ಮಾಡುವ ಧರ್ಮಗಳು, ನಾವು ಕೊಡುವ ದಾನಗಳೇ ಕುಪುಸ. ಬಿಡದೆ ಎನ್ನೊಡೆಯ ಶ್ರೀ ಪುರಂದರ ವಿಠ್ಠಲನ ದೃಢ ಭಕುತಿ ಎಂಬಂಥ ಕಡಗ ಬಳೆ ಇಟ್ಟುಕೊಂಡು. ಇನ್ನು ಆಭರಣಗಳು ಬಿಲ್ವಾರ ಅಂತ ಕರೀತಾರೆ, ಆನಂತರ ಪಾಟ್ಲಿ ಅಂತ ಕರೀತಾರೆ, ಆನಂತರ ಕಡಗ ಅಂತ ಕರೀತಾರೆ, ಮತ್ತೇನೇನು ಹೆಸರುಗಳು. ಎಲ್ಲ ಆಭರಣಗಳು ಗೋಟು, ಪಾಟ್ಲಿ ಅಂತ ಕೊಂಡಂತೇನೋ ಹಿಂದಿನ ಕಾಲದ ಹೆಸರು, ಈಗೇನಂತಾರೆ ಗೊತ್ತಿಲ್ಲ. ಇಂಥ ಸಂಪತ್ ಶನಿವಾರದ ದಿವಸ ಮಧ್ವಶಾಸ್ತ್ರವನ್ನು ಕೇಳುವುದೇ ಮಾಂಗಲ್ಯ. ಇಲ್ಲಿ ನಾವು ಮಧ್ವಶಾಸ್ತ್ರದಲ್ಲಿ ಯಾವ ಸಂದರ್ಭದಲ್ಲಿ ಬಂದಿದ್ದೇವೆ? ವೇದದ ಬಗ್ಗೆ ಅಪ್ರಾಮಾಣ್ಯವನ್ನು ಹೇಳ್ತಕ್ಕಂತಹ ಎಲ್ಲ ಜನರಿಗೆ ಉತ್ತರ ಕೊಟ್ಟು, ವೇದ ನಿತ್ಯ, ವೇದ ಸ್ವತಃ ಪ್ರಮಾಣ, ವೇದ ಅಪೌರುಷೇಯ ಇತ್ಯಾದಿಗಳನ್ನೆಲ್ಲ ಅನೇಕ ವಿಚಾರಗಳನ್ನು ಹೇಳಿ, ವೇದ ಕೇವಲ ಕರ್ಮವನ್ನು ಹೇಳೋದಿಲ್ಲ, ಪರಮಾತ್ಮನನ್ನೇ ಹೇಳ್ತದೆ ಅಂತ ತಿಳ್ಕೊಂಡಂತೇಳಿ ಮೀಮಾಂಸಕರ ವಿಸ್ತಾರವಾದ ವಿಚಾರಗಳಿಗೆ ಅವರ ವಿಚಾರವನ್ನು ಮಂಡನೆ ಮಾಡಿದ ಶ್ರೀಮದಾಚಾರ್ಯರು ಎದುರಿಗಿರ್ತಕ್ಕಂಥ ಇನ್ನೊಬ್ಬ ಬುದ್ಧಿವಂತನಾಗಿರ್ತಕ್ಕಂಥ ಪರವಾದಿ ಅದ್ವೈತ ಮತ. ಅವರ ಪ್ರಕಾರ ವೇದಾಂತದ ಉದ್ದೇಶ, ನಿನ್ನೆ ನಾನು ಹೇಳಿದೆ, ವೇದ 4 ಭಾಗ: ಮಂತ್ರ ಭಾಗ, ಬ್ರಾಹ್ಮಣ ಭಾಗ, ಆರಣ್ಯಕ ಭಾಗ, ಉಪನಿಷತ್ ಭಾಗ ಅಂತ. ಆರಣ್ಯಕ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ಗಳ ಬಗ್ಗೆ ನಿನ್ನೆ ಒಂದು ಕಿರುಪರಿಚಯ ಕೊಟ್ಟಿದ್ದೇನೆ. ಅವರ ಪ್ರಕಾರ ಜೀವಬ್ರಹ್ಮೈಕ್ಯವನ್ನು ಹೇಳುವುದಕ್ಕೋಸ್ಕರವೇ ಉಪನಿಷತ್ತು ಹೊರಟಿದೆ. ಇಲ್ಲ ಮತ್ತೆ ಉಪನಿಷತ್ನಲ್ಲಿ ಪ್ರಾಣಾದಿ ಉಪಾಸನೆಗಳನ್ನು ಹೇಳ್ತಾರಲ್ಲ, ಹೌದು, ಅದಕ್ಕೆ ಒಂದು ಹೆಸರು ಕೊಡ್ತಾರೆ. ಕ್ರಮಮುಕ್ತಿಗೆ ಉಪಾಸನೆಗಳು ಬೇಕು. ಜನೋಲೋಕ, ತಪೋಲೋಕ, ಪ್ರಾಣಲೋಕ,
ಮೊದಲೆಲ್ಲ ಹೊಂದಿ ಆನಂತರ ಬ್ರಹ್ಮನಲ್ಲಿ ಐಕ್ಯವನ್ನು ಹೊಂದುವುದು. ಆದ್ದರಿಂದ ಅವುಗಳಿಗೂ ಅರ್ಥ ಹಚ್ಚಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತಿದ್ದಾರೆ. ಇಲ್ಲ ಮತ್ತೆ ಉಪನಿಷತ್ನಲ್ಲಿ ಸತ್ಯಕಾಮ ಸತ್ಯ ಸಂಕಲ್ಪ ಸರ್ವಸ್ಯ ವಸಿ ಸರ್ವಸ್ಯೇಶಾನಃ ಈ ರೀತಿಯಾಗಿ ಪರಮಾತ್ಮನನ್ನು ನಿರ್ಗುಣ ಅಂತ ಕರೆದಿದ್ದಾರಲ್ಲ, ಸಗುಣ ಅಂತ ಕರೆದಿದ್ದಾರಲ್ಲ. ನೀವು ಭಗವಂತ ನಿರ್ಗುಣ ಅಂತ ನಿರಾಕಾರ ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ಹೇಳಿದರು, ಅದು ನಿಮ್ಮಂಥ ದಡ್ಡರಿಗೆ, ನಮ್ಮನ್ನೆಲ್ಲ ದಡ್ಡ ಮಾಡಿಬಿಡ್ತಾರೆ. ಯಾಕೆ ಸಣ್ಣ ಹುಡುಗರಿಗೆ ಅಬ್ಸ್ಟ್ರಾಕ್ಟ್ ಏನಿದೆ ಅದನ್ನು ಕಲೀಲಿಕ್ಕೆ ಕಷ್ಟ, ಅದನ್ನು ಕಲ್ಪನೆ ತೆಗೆದುಕೊಂಡು ಬರೋದು ಬಹಳ ಕಷ್ಟ. ಚಿಕ್ಕ ಮಕ್ಕಳಿಗೆ ಪ್ಲಸ್ ಮೈನಸ್ ಕಲಿಸುವಾಗ 2ರಲ್ಲಿ 1 ಕಳೆದರೆ 1 ಉಳಿತದೆ, 5ರಲ್ಲಿ 3 ಕಳೆದರೆ 2 ಉಳಿತದೆ, 2ರಲ್ಲಿ 3 ಸೇರಿಸಿದರೆ 5 ಆಗ್ತದೆ. 2ನೇ 3ನೇ ಕ್ಲಾಸ್ ಹೀಗೆ ಮ್ಯಾಥ್ಸ್ ಕಲಿಸಿದ್ರೆ ಅರ್ಥ ಏನಾಗಬೇಕು ಮಕ್ಕಳಿಗೆ? ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, 5 ಹಣ್ಣು ತಗೋ, 2 ಹಣ್ಣು ನಿಮ್ಮ ಅಮ್ಮನಿಗೆ ಕೊಟ್ಟು ಎಷ್ಟು ಉಳಿತು? ನಿಮ್ಮಮ್ಮ ನಿನಗೆ 3 ಬಾಳೆಹಣ್ಣು ಕೊಟ್ಟಿದ್ಲು. ಆ ನಂತರ ನಿಮ್ಮಪ್ಪ 4 ಕೊಟ್ಟ, ಎಷ್ಟಾಯಿತು ಹೇಳು ಅಂಥೇಳಿ ಹೇಗೆ ಒಂದು ಸಾಕಾರವನ್ನು, ಮಂದ ಬುದ್ಧಿಯವರಿಗೆ ಆಕೃತಿ ಬೇಕಾಗ್ತದೆ. ಅವರಿಗೆ ಅಬ್ಸ್ಟ್ರಾಕ್ಟ್ ನಿರ್ಗುಣ ನಿರಾಕಾರಾದಿ ಆ ಸೂಕ್ಷ್ಮವಾಗಿರ್ತಕ್ಕಂತಹ ಪರಮಾತ್ಮನನ್ನು ಚಿಂತನೆ ಮಾಡೋದು, ಉಪಾಸನೆ ಮಾಡಲಿಕ್ಕೆ ನಿರ್ಗುಣ ಬ್ರಹ್ಮ ಉಪಾಸ ಅತ್ಯಂತ ಕ್ಲೇಶಕರ. ಅದು ಅಬ್ಸ್ಟ್ರಾಕ್ಟಿನ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಕಲ್ಪನೆ ಮಾಡಿಕೊಳ್ಳಬೇಕಾದ್ರೆ ಕಠಿಣವಾಗ್ತದೆ. ಆದ್ದರಿಂದ ಮೊದಲು ಸಗುಣ ಬ್ರಹ್ಮವನ್ನೇ ಉಪನಿಷತ್ತು ಹೇಳ್ತದೆ, ನಂತರ ಈ ಗುಣರಹಿತ ಅಂತ ಹೇಳೋದಕ್ಕೋಸ್ಕರ ಅವೆಲ್ಲ ವರ್ಣನೆ ಬಂದಿದೆ ಅಂತ ತಿಳ್ಕೊಂಡಂತ ದಾಕ್ಷಣಕ್ಕೇನೆ. ಇಲ್ಲ ಮತ್ತು ಬ್ರಹ್ಮ ಭಿನ್ನವಾದದ್ದೆಲ್ಲ ಮಿಥ್ಯಾ ಅಂತ ತಿಳ್ಕೊಂಡಂತಂದರೆ, ಮತ್ತು ಮಿಥ್ಯಾ ಅಂತನೂ ಸತ್ಯನೂ ಸುಳ್ಳು ಹೇಳ್ಬಿಟ್ರಲ್ಲ. ಜಗತ್ತು ಇದು ಮಿಥ್ಯಾನು ಸತ್ಯವು. ಜಗತ್ತು ಇದೆ ಅಂತ ತಿಳ್ಕೊಂಡಂತ ಹೇಳಿದರೆ ಜಗನ್ಮಿಥ್ಯಾ ಅಂತನೂ ವಾಕ್ಯಕ್ಕೆ ಭಂಗ ಬಂತು, ಅಪಸಿದ್ಧಾಂತ. ಜಗತ್ತೇ ಇಲ್ಲ ಅಂತ ತಿಳ್ಕೊಂಡಂತಂದರೆ ಜಗತ್ತು ಮಿಥ್ಯಾ ಅಂತನೂ ನಿಮ್ಮ ವಾಕ್ಯ ಅರ್ಥವಿಲ್ಲ. ಜಗತ್ತು ಇಲ್ಲ ಅಂದ್ರೆ ಮಿಥ್ಯಾ ಅಂತ ಹೇಳಿಕೆ ಕೊಡ್ತೀರಿ ಅಂತನ್ನೋ ಪ್ರಶ್ನೆಗೆ ಅವರಲ್ಲ, ಮತ್ತು ನಿರಾಕರಣಕ್ಕಾಗಿ ಜಗತ್ತು ಕಲ್ಪನೆ ಮಾಡಿ ಅದು ಮಿಥ್ಯಾ ಅಂತ ತಿಳ್ಕೊಂಡಂತ ಒಂದು ಹೇಳ್ತೇವೆ ಅಂತ ತಿಳ್ಕೊಂಡಂತ ಇತ್ಯಾದಿ ಅನೇಕ ಅವರು ಭಾಳ ಬುದ್ಧಿವಂತರಿದ್ದಾರೆ. ಅವರನ್ನು ಖಂಡನ ಮಾಡೋದಕ್ಕೋಸ್ಕರ ಶ್ರೀಮದ್ ಆಚಾರ್ಯ ಬರಬೇಕು. ಅದಕ್ಕೋಸ್ಕರ ನಿನ್ನಿನ ದಿವಸ ಶ್ರೀಮದ್ ಆಚಾರ್ಯ ಹೇಳಿದರು, ನ ಚ ಜೀವೇಶ್ವರ ಭೇದೇ ಏವ ತಾತ್ಪರ್ಯಂ ಆಗಮಸ್ಯ. ವೇದ ಉಪನಿಷತ್ತುಗಳಿಗೆ ಜೀವೇಶ್ವರ ಭೇದವನ್ನು ಹೇಳುವುದೇ ಮುಖ್ಯ ಉದ್ದೇಶ ಅಂತ ನೀವೇನು ಹೇಳಿದ್ರಿ ಅದ್ವೈತಿಗಳು, ಇದನ್ನು ತಪ್ಪು. ಜೀವೇಶ್ವರರ ಭೇದವನ್ನು ಹೇಳೋದಕ್ಕೋಸ್ಕರ ವೇದಗಳು ಹೊರಟಿಲ್ಲ. ಯಾಕೆ? ಜೀವೇಶ್ವರ ಭೇದವನ್ನು ಹೇಳುವ ಪ್ರಮಾಣವೇ ಉಪನಿಷತ್ನಲ್ಲಿಲ್ಲ. ಎಂಥ ಒಂದು ದೊಡ್ಡ ಶ್ರೀಮದಾಚಾರ್ಯ ಸಾಹಸ, ಶ್ರೀಮದಾಚಾರ್ಯ ಸರ್ವಜ್ಞತ್ವ, ಶ್ರೀಮದಾಚಾರ್ಯರ ಶುದ್ಧ ತತ್ವಜ್ಞಾನ. ಅವ್ರು ಹೇಳ್ತಾರೆ ಜೀವಬ್ರಹ್ಮ ಭೇದಕ್ಕೆ ಪ್ರಮಾಣನೇ ಇಲ್ಲ ಅಂತ. ಅದಕ್ಕೆ ಅವ್ರು ಕೇಳ್ತಾರೆ, ಪ್ರಮಾಣ ಇಲ್ಲ ಅಂತಂದ್ರೆ ಕಥಂ ನಾಸ್ತಿ, ಪ್ರಮಾಣ ಯಾಕೆಲ್ಲ? ಇದೇ ಇಲ್ಲ, ತತ್ವಮಸಿ, ಅವನೇ ನೀನು, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತೇಳಿ ಬ್ರಹ್ಮ ಜೀವೈಕ್ಯವನ್ನು ಹೇಳ್ತಕ್ಕಂಥ ಅನೇಕ ವಾಕ್ಯಗಳವಲ್ಲ ಉಪನಿಷತ್ನಲ್ಲಿ. ಉಪನಿಷತ್ನಲ್ಲಿ ಅಂಥ ವಾಕ್ಯ 4 ಸಿಗ್ತವೆ, ಭಾಳ ಹೊತ್ತು ಸಿಗ್ತವೆ. ಆದರೆ ಬ್ರಹ್ಮಣಿ ದ್ವೇ ಬ್ರಹ್ಮಣಿ ವೇದಿತವ್ಯೇ, ಗುಣವುಳ್ಳ 2 ತತ್ವಗಳನ್ನು ತಿಳಿದುಕೊಳ್ಳಬೇಕು. ದ್ವಾಸು ಪರ್ಣ ಸಯುಜಾ ಸಖಾಯ
ಇತ್ಯಾದಿ ಜೀವೇಶ್ವರ ಹೇಳ್ತಕ್ಕಂತಹ ಅನೇಕ ಪ್ರಮಾಣಗಳಿವೆ. ಆದ್ದರಿಂದಾಗಿ ನೀವು ಹೇಳ್ತಕ್ಕಂಥ ಒಂದು 8 ವಾಕ್ಯಗಳಿಗಿಂತಲೂ ಜೀವಬ್ರಹ್ಮರ ಭೇದವನ್ನು ಹೇಳ್ತಕ್ಕಂಥ 100 ವಾಕ್ಯಗಳು ವೇದಗಳಲ್ಲಿರೋದರಿಂದ ವೇದಗಳು ನಾನು ದೇವರು ಒಂದು ಅಂತ ಅನ್ನೋದು ಹೇಳೋದಿಲ್ಲ. ಅದಕ್ಕೆ ಬಂತಾನೆ ಒಂದೇ ಶಬ್ದದಲ್ಲಿ 2 ವಾಕ್ಯವನ್ನು ಪರಸ್ಪರ ವಿರುದ್ಧ ವಾಕ್ಯಗಳು ಬಂದಾಗ ಅವುಗಳಲ್ಲಿ ಯಾವುದು ಪ್ರಬಲ ಯಾವುದು ಪ್ರಬಲ ಅಲ್ಲ ಅಂತ ನಿರ್ಣಯ ಮಾಡಬೇಕಾಗ್ತದೆ. ಹೌದು, ನೀವು ಹೇಳುವಂತೆ ಅಹಂ ಬ್ರಹ್ಮಾಸ್ಮಿ, ಆನಂತರ ತತ್ವಮಸಿ ಸರ್ವಂ ಕಲ್ಪಿತಂ ಬ್ರಹ್ಮ ಇತ್ಯಾದಿ ಜೀವಬ್ರಹ್ಮಕ್ಕೆ ಹೇಳುವ ಮಾತುಗಳು ಇವೆ. ಆನಂತರ ದ್ವೇ ಬ್ರಹ್ಮಣೇ ವೇದಿತವ್ಯೇ ದ್ವಾಸುಪರ್ಣ ಸಯುಜಾ ಸಖಾಯ ಇತ್ಯಾದಿ ಅನೇಕ ಜೀವಬ್ರಹ್ಮರ ಭೇದವನ್ನು ಹೇಳುವ ವಾಕ್ಯಗಳು ಇವೆ. ಇದರಲ್ಲಿ ಯಾವುದು ಪ್ರಬಲ ಇದನ್ನು ನಿರ್ಣಯ ಮಾಡೋದು ಹೇಗೆ? ಅದಕ್ಕೆ ಅದ್ವೈತ ಹೇಳ್ತಾನೆ, ಪ್ರಮಾಣ ಹೇಳ್ತಾರೆ. ಯಾವುದು ಪ್ರತ್ಯಕ್ಷದಿಂದ ಸಿದ್ಧವಾಗ್ತದೆ, ಯಾವುದು ಅನುಮಾನದಿಂದ ಸಿದ್ಧ ಆಗ್ತದೆ, ಅನುಮಾನ ಲಾಜಿಕ್ನಿಂದ, ಅದೇ ವಿಚಾರ ವೇದದಲ್ಲಿ ಬಂದಿದ್ದರೆ ಅದು ಮೊದಲೇ ಬಂದೋಗಿದೆ, ಪ್ರಾಬಲ್ಯ ಇಲ್ಲ ಅದಕ್ಕೆ. ಅದು ಮುಖ್ಯವಾದ. ಯಾಕೆ ಅದು ಇದ್ದದ್ದನ್ನು ಅನುವಾದ ಮಾಡ್ತದೆ, ಅದಕ್ಕೆ ವೇದ ಯಾಕಬೇಕು? ವೇದ ಹೊರಟಿದ್ದೇನೆ ಪ್ರತ್ಯಕ್ಷ ಅನುಮಾನಗಳಿಂದ ಗೊತ್ತಿಲ್ಲದೆ ಇದ್ದ ಹೊಸ ವಿಷಯವನ್ನು ಹೇಳಲಿಕ್ಕೆ. ಅವರು ತರ್ಕ ಎಷ್ಟು ಚೆನ್ನಾಗಿದೆ ನೋಡಿಕೊಳ್ಳಿ. ಆದ್ದರಿಂದಾಗಿ ಎಲ್ಲಿ ಸಮಬಲ ಪ್ರತಿರೋಧ ಇಲ್ಲ. ಅದರಿಂದಾಗಿ ಕಾಲಾತೀತ ಸತ್ಪ್ರತಿಪಕ್ಷ ದೋಷಗಳು ನಮಗೆ ಕೊಡೋದಿಲ್ಲ. ಜೀವೇಶ್ವರ ಭೇದಸ್ಯ, ನಾನು ದೇವರು ಬೇರೆ ಅನ್ನೋದು ಪ್ರತ್ಯಕ್ಷ ಸಿದ್ಧವಾಗಿದೆ. ಹೇಳಿ, ದೇವರಿದ್ದಾನೆ, ಆಕಾಶ ಪ್ರತಿಮಾದಲ್ಲಿದ್ದಾನೆ ಅಂತ ಹೇಳ್ತೇವೆ. ನಾವಿಬ್ಬರು ಬೇರೆ ಬೇರೆ ಗೊತ್ತಾಗಿದೆ ಅಲ್ಲ. ಜೀವ ಭೇದ ಅಂತ ಅನ್ನೋದು ನಮ್ಮ ಪ್ರತ್ಯಕ್ಷ ಇದ್ದದಲ್ಲ. ಅನುಮಾನವೂ ಕೂಡ ಮಾಡಲಿಕ್ಕೆ ಬರ್ತದೆ. ಅನುಮಾನದಿಂದ ಜೀವ ಈಶ್ವರ ಭೇದ ಹೇಳಲಿಕ್ಕೆ ಬರ್ತದೆ. ಮಮಣ್ಯ ಅಸರ್ವಜ್ಞತೆ ಅಜ್ಞೇಯ ಅಹಂ ಅಜ್ಞ ಪರಮಾತ್ಮ ಸರ್ವಜ್ಞ. ಅತಃ ಆದುದರಿಂದ ಆವಾಂ ಭಿನ್ನೋ, ನಾವಿಬ್ಬರು ಭಿನ್ನರು. ಯಾಕೆ? ವಿರುದ್ಧ ಗುಣಯುಕ್ತತ್ವ. ಅನುಮಾನದಿಂದ ಜೀವಬ್ರಹ್ಮರ ಭೇದ ಹೇಳಲಿಕ್ಕೆ ಬರ್ತದೆ. ಆದ್ದರಿಂದಾಗಿ ಪ್ರತ್ಯಕ್ಷದಿಂದ ಸಿದ್ಧವಾದದ್ದನ್ನು, ಅನುಮಾನದಿಂದ ಸಿದ್ಧವಾದ ಭೇದವನ್ನೇ ನಿಮ್ಮ ಮಧ್ವಾಚಾರ ತತ್ವ ಹೇಳ್ತಿದ್ರೆ ಅದು ಆ ಭೇದ ಅನುವಾದ ಗೊತ್ತಿದ್ದದನ್ನೇ ಹೇಳ್ತೇವೆ ಮಹಾದೊಡ್ಡಸ್ತಕ್ಕೇನೋದ್ರಲ್ಲಿ. ಆದರೆ ಅದು ಪ್ರಬಲ ಅಲ್ಲ. ನಮ್ಗೆ ಯಾವುದು ಗೊತ್ತಾಗೋದಿಲ್ಲ ಅಂತ ಹೊಸ ವಿಷಯ ಹೇಳ್ತಕ್ಕಂಥದ್ದು ವೇದಾಂತಗಳಲ್ಲಿ ಪ್ರಬಲವಾದ ಪ್ರಮಾಣಗಳು. ಆದುದರಿಂದ ಭೇದವಾಕ್ಯ ವಿರೋಧವನ್ನು ಹೇಳಿ ಅಭೇದ ವಾಕ್ಯಗಳಿಗೆ ಅಪ್ರಾಮಾಣ್ಯವನ್ನು ಹೇಳುವುದು ಸರಿಯಲ್ಲ. ಭೇದವಾಕ್ಯ ವಿರೋಧೇನ ಅಭೇದ ವಾಕ್ಯಾನಾಂ ಅಪ್ರಾಮಾಣ್ಯ ಕಥನಂ ಅಯುಕ್ತಂ. ಆದ್ದರಿಂದಾಗಿ ವೇದವಾಕ್ಯಗಳಿಗೆ ಪ್ರತ್ಯಕ್ಷ ಅನುಮಾನ ಸಿದ್ಧವಾಗದೇ ಇದ್ದ ಜೀವಬ್ರಹ್ಮೈಕ್ಯವೇ ವೇದಗಳ ಪ್ರಮುಖವಾದ ವಿಷಯ. ಆಚಾರ್ಯರು ಟೀಕಾಕೃತ್ಪಾದರು ಅದ್ವೈತಗಳ ವಿಚಾರವನ್ನು ಈ ರೀತಿಯಾಗಿ ನಮಗೆ ತಿಳಿಸಿಕೊಡ್ತಾರೆ.
ಶಂಕರಾಚಾರ್ಯರು ತಮ್ಮ ಶಂಕರ ಭಾಷ್ಯದಲ್ಲಿಯೂ ಕೂಡ ಈ ಬ್ರಹ್ಮೈಕ್ಯವನ್ನು ಉಪನಿಷತ್ತು ಹೇಗೆ ಹೇಳ್ತದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಬ್ರಹ್ಮಸೂತ್ರದ ಮೊದಲೇ ಅಧ್ಯಾಯದ ಜನ್ಮಾಧಿಕರಣದ ಉಪೋದ್ಘಾತದಲ್ಲಿ ಶಂಕರಾಚಾರ್ಯರು ಈ ರೀತಿಯಾಗಿ ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ. ದ್ವಿರೂಪಂ ಹಿ ಬ್ರಹ್ಮ ಅವಗಮ್ಯತೆ. ಜಗತ್ತಿನಲ್ಲಿ ಎರಡು ತರಹದ ಬ್ರಹ್ಮಗಳು ಉಪನಿಷತ್ತಿನಿಂದ ತಿಳಿಯಲ್ಪಡ್ತದೆ. ನಾಮರೂಪ ವಿಕಾರ ಉಪಾಧಿ ವಿಶಿಷ್ಟಂ. ಕೃಷ್ಣ ಇತ್ಯಾದಿಗಳು ರೂಪಸಹಿತನಾದಂಥ ಚಂಕಚಕ್ಕದಾಧಾರ ಇತ್ಯಾದಿ ಉಪಾಧಿಗಳಿಂದ ಕೂಡಿದ ಒಬ್ಬ ಬ್ರಹ್ಮ. ತದ್ವಿಪರೀತಂಚ ಇನ್ನೊಂದು ಶುದ್ಧ ಬುದ್ಧಿ, ಯಾವ ಗುಣಗಳೂ ಇಲ್ಲದೆ ಇರತಕ್ಕಂಥ ನಿರ್ಗುಣವಾಗಿರ್ತಕ್ಕಂಥ ಬ್ರಹ್ಮ. ಇವೆರಡೂ ತರಹದ ಉಪನಿಷತ್ನಲ್ಲಿ ವರ್ಣನೆ ಬರ್ತದೆ. ಯತ್ರ ಹಿ ದ್ವೈತಮಿವ ಭವತಿ. ಆದರೆ ಯತ್ರ ಎಲ್ಲಿ ದ್ವೈತ ಇದ್ದಂತೆ ಭೇದ ಇದ್ದಂತೆ ಕಾಣ್ತದೆ, ಆದರೆ ಭೇದ ಇಲ್ಲ. ಸರ್ವಾಣಿ ರೂಪಾಣಿ ವಿಚಿಂತ್ಯ ಧೀರ ಇತ್ಯಾದಿ ನೂರಾರು ಸಹಸ್ರಶಃ ಸಾವಿರಾರು ವಾಕ್ಯಗಳು ವಿಷಯ ಭೇದೇನ ಬ್ರಹ್ಮನ ಎರಡು ರೂಪವನ್ನು ತೋರಿಸಿಕೊಡ್ತದೆ. ಇವೆಲ್ಲ ವ್ಯವಹಾರ ತತ್ರ ಅವಿದ್ಯಾವಸ್ಥಾಯಾಂ. ನಾವಿನ್ನು ನಾನು ಬ್ರಹ್ಮಾಂತರ ಜ್ಞಾನವಾಗುವ ಪೂರ್ವದಲ್ಲಿ ಬ್ರಹ್ಮ ಉಪಾಸ್ಯನಾದ್ದರಿಂದಾಗಿ ಈ ರೀತಿಯಾಗಿ ನಾನು ಬ್ರಹ್ಮ ಬೇರೆ ಬೇರೆ ಅಂತ ವ್ಯವಹಾರ. ಕಾನಿಚಿತ್ತ ಬ್ರಹ್ಮಣ ಉಪಾಸನೆಯ ಕೆಲವು ವೇದವಾಕ್ಯಗಳು ಬ್ರಹ್ಮದೇವರ ಉಪಾಸನಾದಿಂದ ಸ್ವರ್ಗ ಸಿಗ್ತದೆ, ಉನ್ನತಿ ಆಗ್ತದೆ, ಸಂಪತ್ತಿ ಸಿಗ್ತದೆ ಅಂತ ಹೇಳ್ತಕ್ಕಂಥ ವಾಕ್ಯಗಳು ಕೆಲವು. ಕಾನಿಚಿತ ಕ್ರಮಮುಕ್ತ್ಯರ್ಥಂ. ಕೆಲವು ಆಗಲೇ ಹೇಳಿದಂತೆ ಮೊದಲು ಜನ ಲೋಕ ತಪೋಲೋಕ ಪ್ರಾಣಲೋಕ, ಆನಂತರ ಬ್ರಹ್ಮೈಕ್ಯ. ಕ್ರಮಮುಕ್ತಿಯನ್ನು ಹೇಳೋದಕ್ಕೋಸ್ಕರ ಕೆಲವು ವಾಕ್ಯಗಳಿವೆ. ಕೆಲವು ವಾಕ್ಯಗಳು ಉಪನಿಷತ್ನಲ್ಲಿ ಕರ್ಮವನ್ನು ಹೇಳ್ತಕ್ಕಂಥವುಗಳು. ಏವಂ ಅಪೇಕ್ಷಿತ ಉಪಾಧಿ ಬ್ರಹ್ಮ. ಇವೆಲ್ಲ ಉಪಾಧಿ ಬ್ರಹ್ಮನ ಉಪಾಸ್ಯನಾದಂಥ ಉಪಾಧಿ ಬ್ರಹ್ಮನ ಬಗ್ಗೆ ಸಹಾಯಕವಾಗಿರ್ತಕ್ಕಂಥ ವೇದ ಮಂತ್ರಗಳು. ಆದರೆ ನಿರಸ್ತ ಸಮಸ್ತ ಉಪಾಧಿತು, ಯಾವುದೇ ಗುಣ ಇಲ್ಲದ, ಯಾವುದೇ ಅಸ್ತಿತ್ವವಿಲ್ಲದ, ಯಾವುದೇ ಆಕಾರವಿಲ್ಲದ ನಿರಸ್ತ ಸಮಸ್ತ ಉಪಾಧಿತು ಅಂಥ ಬ್ರಹ್ಮ ಮಾತ್ರ. ಯಾಕಂದ್ರೆ ಇವೆಲ್ಲ ಬ್ರಹ್ಮರ ಭೇದ, ಬ್ರಹ್ಮನ ಅನೇಕ ರೂಪಗಳು, ಇವೆಲ್ಲ ಪ್ರತ್ಯಕ್ಷದಿಂದಲೂ ಅನುಮಾನದಿಂದಲೂ ಸಿದ್ಧವಾಗುತ್ತವೆ. ಆದರೆ ಮುಖ್ಯವಾದ ಧ್ಯೇಯನಾಗಿರ್ತಕ್ಕಂಥ ವಸ್ತು ಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿರ್ತಕ್ಕಂಥ ನಿರ್ಗುಣ ಬ್ರಹ್ಮ. ಜೀವಬ್ರಹ್ಮೈಕ್ಯವೇ ಉಪನಿಷತ್ತಿನ ಮುಖ್ಯ ಪ್ರತಿಪಾದ್ಯ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಆಯ್ತಪ್ಪ ಏನು ಹೇಳಿದೆ, ಐಕ್ಯ ಜೀವಬ್ರಹ್ಮೈಕ್ಯ ಹೇಳುಗಳು ಪ್ರಬಲ ಪ್ರಮಾಣ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅದು ಪ್ರತ್ಯಕ್ಷ ಅನುಮಾನಗಳಿಂದ ಗಮ್ಯ ಅಲ್ಲ ಅಂತ ಹೇಳ್ತೇವೆ. ನಾವು ಹೇಳ್ತಕ್ಕಂಥ ಭೇದವಾಕ್ಯ ಜೀವಬ್ರಹ್ಮರ ಭೇದವಾಕ್ಯಗಳು ಇವು ಪ್ರಬಲ ಅಲ್ಲ. ಯಾಕೆ? ಅವು ಪ್ರತ್ಯಕ್ಷದಿಂದ ಅಥವಾ ಅನುಮಾನದಿಂದ ಸಿದ್ಧವಾದ ಜೀವಬ್ರಹ್ಮೈಕ್ಯವನ್ನು ಅನುವಾದ ಮಾಡ್ತವೆ. ಆದ್ದರಿಂದಾಗಿ ಭೇದವಾಕ್ಯಗಳು ಪ್ರಾಬಲ್ಯರಹಿತ, ಅವುಗಳಿಗೆ ಪ್ರಾಬಲ್ಯ ಇಲ್ಲ ಅಂತ ತಿಳ್ಕೊಂಡಂತ ನಿನ್ನ ಅಭಿಪ್ರಾಯ ಇದೆ ಇಲ್ಲ. ನನ್ನ ಮಾತು ಕೇಳ. ಜೀವಬ್ರಹ್ಮರ ಐಕ್ಯ ಪ್ರತ್ಯಕ್ಷದಿಂದ ಸಿದ್ಧ ಇಲ್ಲ, ಅನುಮಾನದಿಂದಲೂ ಸಿದ್ಧ ಇಲ್ಲ. ಯಾಕೆ? ಭೇದ ಹೇಳಬೇಕಾಗಿದ್ದರೆ ಅದರಲ್ಲಿ ಒಂದು ಪ್ರತಿಯೋಗಿ ಇರ್ತದೆ, ಒಂದು ಅನುಯೋಗಿ ಇರ್ತಾರೆ. ಈಶ್ವರನು ಜೀವನಿಂದ ಭಿನ್ನ ಅಂತ ಹೇಳಬೇಕಾದರೆ ಆಗ ಈಶ್ವರನು ಅನುಯೋಗಿ, ಅವನು ಜೀವನಿಂದ ಭಿನ್ನ, ಜೀವನು ಪ್ರತಿಯೋಗಿ ಆಗ್ತಾನೆ.
ಅಥವಾ ಜೀವನಲ್ಲಿ ಈಶ್ವರನಿಂದ ಭಿನ್ನತೆ ಇದೆ ಅಂತ ಹೇಳುವಾಗ ಜೀವ ಪ್ರತಿಯೋಗಿ ಆಗ್ತಾನೆ, ಇಲ್ಲ ಜೀವ ಅನುಯೋಗಿ ಆಗ್ತಾನೆ, ಈಶ್ವರನು ಪ್ರತಿಯೋಗಿ ಆಗ್ತಾನೆ. ಸರಿ, ಭೇದ ಇರಬೇಕಾದ್ರೆ ಎರಡು ಪದಾರ್ಥ ಗೊತ್ತಿರಬೇಕು. ಘಟ ಪಟ ಭಿನ್ನ ಅಂತಂದರೆ ಘಟಜ್ಞಾನವೂ ಇರಬೇಕು, ಪಟಜ್ಞಾನವೂ ಇರಬೇಕು. ಆಗ ಅವೆರಡು ಭಿನ್ನ ಅಂತ ಹೇಳಲಿಕ್ಕಾಗ್ತದೆ. ಅನುಯೋಗಿ ಮತ್ತು ಪ್ರತಿಯೋಗಿಯ ಜ್ಞಾನ ಇಲ್ಲದೇ ಇದ್ದರೆ ಆಗ ಆ ಭಿನ್ನತೆಯನ್ನು ಪ್ರತ್ಯಕ್ಷದಿಂದ ಸಿದ್ಧ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತೇನಂತೀರಿ? ಅಂದರೆ ದೇವರ ವಿಷಯ ಗೊತ್ತಾಗೋದೇ ವೇದದಿಂದ, ಪ್ರತ್ಯಕ್ಷದಿಂದಲೇ ಹೇಳಲಿಕ್ಕೆ ಬರೋದಿಲ್ಲ. ದೇವರ ಅಸ್ತಿತ್ವವನ್ನು, ದೇವರ ಬಗ್ಗೆ ಪ್ರತ್ಯಕ್ಷದಿಂದ ನಾವು ಏನು ಸಿದ್ಧ ಮಾಡಲಿಕ್ಕೆ ಬರೋದಿಲ್ಲ. ಕೇವಲ ಅನುಮಾನದಿಂದಲೂ ಸಿದ್ಧ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ನಾವು ಈ ಪರಮಾತ್ಮನನ್ನು, ಜೀವಬ್ರಹ್ಮರ ಭೇದವನ್ನು ಹೇಳುವ ಶಾಸ್ತ್ರದಲ್ಲಿರುವ ಎಲ್ಲ ವಾಕ್ಯಗಳು ಅನುವಾದಕಗಳಲ್ಲ, ಸಿದ್ಧವಾಗಿರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಹೊರಟಿಲ್ಲ. ಅನುವಾದಕ ಸರ್ವಥಾ ಅಲ್ಲ. ಜೀವಬ್ರಹ್ಮರ ಐಕ್ಯ ಇದು ಅನುವಾದಕವಲ್ಲ. ಇನ್ನು ನೀನೇನು ಹೇಳಬೇಕು? ಜೀವ ಹೇಗೆ ಸಾಕ್ಷಿಸಿದ್ದನು ಅದೇ ರೀತಿಯಾಗಿ ಪರಮಾತ್ಮನು ಸಾಕ್ಷಿಸಿದ್ದ ಅಂತ ತಿಳ್ಕೊಂಡಂತ ಹೇಳಿ ಹೇಳ್ತೀಯೋ, ಅಥವಾ ಆಗಮದಿಂದ ಹೇಳ್ತೀಯೋ, ಅಥವಾ ಪ್ರಮಾಣಾಂತರದಿಂದ ಹೇಳ್ತೀಯೋ? ಇಲ್ಲ ಆಗಮದಿಂದ ಹೇಳ್ತೇನೆ ಅಂತ ತಿಳ್ಕೊಂಡಂತಂದರೆ ಇಲ್ಲ, ಆಗಮದಿಂದ ಹೇಳಿಕ್ಕೆ ಬರೋದಿಲ್ಲ. ಯಾಕೆಂತಂದರೆ ಅವನು ಸರ್ವಜ್ಞ, ನಾನು ಸರ್ವಜ್ಞನಲ್ಲ. ಅಸರ್ವಕೃತತ್ವೇನ ಅನುಭವಾತ್ ಅಂತೇಳಿ ಮುಂದೆ ನಾವು ಹೇಳುವ ವಾಕ್ಯದಲ್ಲಿ ಅಲ್ಲಿ ಈಶ್ವರನ ಸಿದ್ಧಿ ಆಗಮದಿಂದಲೇ ಆಗ್ತದೆ ಅಂತ ನಾವು ತಿಳಿಸಿಕೊಟ್ಟಿದ್ದೇವೆ. ಇನ್ನು ಪ್ರಮಾಣಾಂತರದಿಂದ ಅದಕ್ಕೋಸ್ಕರ ಆಗಲೇ ನಾವು ಹೇಳಿದ್ದೀವಲ್ಲ, ಏನು? ಆಗಮಿನ ಈಶ್ವರಸ್ಯ ಸಿದ್ಧೇ, ಶಾಸ್ತ್ರ ಇಲ್ಲದೆ ಆನಂತರ ಅತೀಂದ್ರಿಯವಾದ ವಿಷಯವನ್ನು ಹೇಳುವ ಶಾಸ್ತ್ರದ ಸಹಾಯವಿಲ್ಲದೆ ಇದ್ದರೆ ಈಶ್ವರ ಸಿದ್ಧಿ ಆಗೋದಿಲ್ಲ. ಆದ್ದರಿಂದಾಗಿ ಧರ್ಮಿ ಮತ್ತು ಪ್ರತಿಯೋಗಿ ಅಥವಾ ಅನುಯೋಗಿ ಮತ್ತು ಪ್ರತಿಯೋಗಿ ಇವುಗಳಲ್ಲಿ ಎರಡರ ಜ್ಞಾನ ಇಲ್ಲದೆ ಇದ್ದರೆ ಭೇದ ಜ್ಞಾನ ಆಗೋದಿಲ್ಲ. ಆದ್ದರಿಂದ ವೇದದಲ್ಲಿ ಹೇಳುವ ಭೇದವಾಕ್ಯಗಳು ಇವು ಅನುವಾದಕಗಳಲ್ಲ, ಇವು ಸತ್ಯವಾದ ವಿಚಾರವನ್ನೇ ಹೇಳುತ್ತವೆ. ಆದ್ದರಿಂದಾಗಿ ವೇದದ ತಾತ್ಪರ್ಯ ಇದು, ವೇದ ಉಪನಿಷತ್ತುಗಳ ಉದ್ದೇಶ ಜೀವಬ್ರಹ್ಮರ ಐಕ್ಯವನ್ನು ಹೇಳಲಿಕ್ಕೆ ಹೊರಟಿವೆ ಅಂತ ತಿಳ್ಕೊಂಡಂತನ್ನೋದು ನಿನ್ನ ಆರ್ಗ್ಯುಮೆಂಟ್ ಏನಿದೆ ಇದು ತಪ್ಪಿದೆ. ನಮ್ಮ ವಾಕ್ಯಗಳು ಪ್ರಬಲ, ನಿಮ್ಮ ವಾಕ್ಯಗಳು ಪ್ರಬಲ ಅಲ್ಲ ಅಂತನ್ನೋದು ಕೂಡ ಸರಿಯಲ್ಲ ಅಂತ ಹೇಳಿ ಅವನಿಗೆ ತಿಳಿಸಿದ್ದಾರೆ. ಇನ್ನು ಮುಂದೆ ಅವನು ಅನುಮಾನ ಹೇಳ್ತಾನೆ, ಅದಕ್ಕೇನು ವಿಚಾರ ಹೇಳ್ತಾರೆ ಅಂತ ಅನ್ನೋದನ್ನು ಕ್ರಮವಾಗಿ ನಾವು ನೋಡೋಣ. ಶ್ರೀ ಶಂಕರಾಚಾರ್ಯರು ಉಪನಿಷತ್ತು ಹೇಗೆ ನಿರ್ಗುಣ ಬ್ರಹ್ಮನನ್ನು ಹೇಳೋದಕ್ಕೋಸ್ಕರವೇ ಹೊರಟಿದೆ ಅಂತ ಹೇಳಿ ಉಪನಿಷತ್ತನ್ನು ತಿಳಿಸುವಲಿಕ್ಕೆ ಒಂದು ಉಪೋದ್ಘಾತ ಮಾಡಿದರು. ಶ್ರೀಮನ್ ನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಉಪನಿಷತ್ತು ಹೇಗೆ ಜೀವಬ್ರಹ್ಮೈಕ್ಯವನ್ನು ಹೇಳ್ತಾರೆ, ವೇದ ಹೊರಟಿದ್ದೇನೆ ಪರಮಾತ್ಮ ಉಪಾಸ್ಯ, ನಾವು ಉಪಾಸಕ ಅಂತ ಹೇಳೋದಕ್ಕೋಸ್ಕರ ಅಂತನ್ನೋದನ್ನು ಹೇಗೆ ಸುಂದರವಾದ ರೀತಿಯಲ್ಲಿ ತಿಳಿಸ್ತಾರೆ. ನ್ಯಾಯಸುಧಾ ವಾಕ್ಯವನ್ನು ನಾವು ಓದಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಟೀಕಾಕೃತ್ಪಾದರು ಹೇಳ್ತಾರೆ, ಸರ್ವಾಣ್ಯಪಿ ಹಿ ವೇದಾಂತ ವಾಕ್ಯಾನೇ. ಏನು ಉಪನಿಷತ್ ವಾಕ್ಯಗಳಿಗೆ ಜೀವಬ್ರಹ್ಮೈಕ್ಯ ಹೇಳ್ತೀಯಲ್ಲ, ಇಲ್ಲ. ನಿರ್ಗುಣ ನಿರಾಕಾರ ಬ್ರಹ್ಮನನ್ನು ಉಪನಿಷತ್ ವಾಕ್ಯಗಳು ಹೇಳೋದಿಲ್ಲ. ಅವೇನು ಮಾಡ್ತೇವೆ? ಅಸಂಖ್ಯೇಚ ಕಲ್ಯಾಣ ಗುಣಾಕಾರಂ. ಅಸಂಖ್ಯವಾದ ಉಪನಿಷತ್ ವಾಕ್ಯಗಳು ಕಲ್ಯಾಣ ಗುಣಗಳಿಂದ ಕೂಡಿದ, ಮಂಗಲಕರವಾದ ಆಕಾರದಿಂದ ಯುಕ್ತನಾದ, ಸಕಲ ದೋಷ ಗಂಧವಿದೂರಂ,
ಸಕಲ ದೋಷರಹಿತನಾದ ಏಕರೂಪಮೇವ ಪರಂ ಬ್ರಹ್ಮ, ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದರೂ ಸ್ವಗತ ಭೇದ ವಿವರ್ಜಿತನಾಗಿರ್ತಕ್ಕಂತಹ ಪರಬ್ರಹ್ಮನಾದ ನಾರಾಯಣಾಖ್ಯಂ ಪ್ರತಿಪಾದಯಂತಿ, ಶ್ರೀಮನ್ನಾರಾಯಣನನ್ನು ಪ್ರತಿಪಾದನೆ ಮಾಡ್ತೇವೆ. ಸದಾ ಗಮೇಕ ವಿಜ್ಞೇಯ ಅನ್ನೋದನ್ನು ಶ್ರೀಮನ್ಯಾಯಸುಧದಲ್ಲಿ ಈ ರೀತಿ ತೋರಿಸಿಕೊಡ್ತಾರೆ. ಆದರೂ ಕೂಡ ಉಪನಿಷತ್ತಲ್ಲಿ ಅನೇಕ ವಿಷಯಗಳು ಬಂದಿದೆ. ಅದರ ವಿಭಾಗ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿಕೊಳ್ಳಿ. ಕಾನಿಚಿತ ಸರ್ವಜ್ಞತ್ವ, ಸರ್ವೇಶ್ವರತ್ವ, ಸರ್ವಾಂತರ್ಯಾಮಿತ್ವ, ಸೌಂದರ್ಯೋದರ್ಯಾದಿ ಗುಣವಿಶಿಷ್ಟತೆಯ. ಕೆಲವು ಉಪನಿಷತ್ ವಾಕ್ಯಗಳು ಪರಮಾತ್ಮ ಸರ್ವಜ್ಞ ಅಂತ ಹೇಳ್ತವೆ, ಪರಮಾತ್ಮ ಸರ್ವೇಶ್ವರ ಅಂತ ಹೇಳುತ್ತವೆ, ಪರಮಾತ್ಮ ಸರ್ವಾಂತರ್ಯಾಮಿ ಅಂತ ಹೇಳುತ್ತವೆ, ಸೌಂದರ್ಯ ಉದಾರಾದ ಅನಂತಗುಣ ಪರಿಪೂರ್ಣ ಅಂತ ಹೇಳುತ್ತವೆ. ಕಾನಿಚಿತ ಕೆಲವು ಅಪಾತ ಪಾಪತ್ಮ, ಪರಮಾತ್ಮಲ್ಲಿ ಯಾವ ದೋಷಗಳೂ ಇಲ್ಲ. ನಿರ್ದುಃಖತ್ವ, ಪರಮಾತ್ಮ ದುಃಖರಹಿತ ಅಂತ ಹೇಳ್ತವೆ. ಕೆಲವು ಉಪನಿಷತ್ ಮಂತ್ರಗಳು ಭಗವಂತನ ಗುಣಗಳನ್ನು ಹೇಳ್ತವೆ. ಕೆಲವು ಉಪನಿಷತ್ ಮಂತ್ರಗಳು ಪರಮಾತ್ಮಲ್ಲಿ ದೋಷ ಇಲ್ಲ ಅಂತ ಹೇಳ್ತವೆ, ಪರಮಾತ್ಮ ಪ್ರಾಕೃತ ಅಲ್ಲ ಅಂತ ಹೇಳ್ತದೆ. ಭೌತಿಕ ವಿಗ್ರಹ ರಹಿತತ್ವಾದಿ, ಯಾಕೆಂದರೆ ಭೌತಿಕ ರೂಪ ಪರಮಾತ್ಮನಿಗಿಲ್ಲ, ಅದರಿಂದ ದೋಷ ಇಲ್ಲ ಅಂತ ಹೇಳ್ತವೆ. ಕಾನಿಚಿತ ಇನ್ನು ಸುಂದರನಾದ ಪರಮಾತ್ಮನ್ನು ದೋಷಹೀನಾದ ಪರಮಾತ್ಮ ಹೇಳಿದರೂ ಕೂಡ ಮನಸ್ಸಿನ ಕಲ್ಪನೆಗೆ ಮೀರಿದ ಪರಮಾತ್ಮನ ರೂಪ ಇದೆ ಅಂತಲೂ ಕೂಡ ಕೆಲವು ಉಪನಿಷತ್ ರೂಪಗಳು ಹೇಳುತ್ತವೆ. ಕಾನಿಚಿತ ಅತಿಗಹನತೆಯ ಜ್ಞಾಪನಾಯ, ಪರಮಾತ್ಮನ ತಿಳಿದುಕೊಳ್ಳೋದು ಬಹಳ ಕಠಿಣ, ಅಂದರೆ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಬೇಕಾಗಿದ್ದರೆ ಅಂತನ್ನೋದನ್ನು ತಿಳಿಸುವುದಕ್ಕೋಸ್ಕರ ವಾಂಗ್ ಮನಸ್ಸ ಅಗೋಚರತ್ವ, ಪರಮಾತ್ಮನ ನಾವು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಉಪನಿಷತ್ ವಾಕ್ಯಗಳು ಕೂಡ ಇವೆ. ನ ವಾಚ ನ ಇತ್ಯಾದಿ ವೇದ ಮಂತ್ರಗಳಿವೆ. ಆ ರೀತಿಯಾಗಿ ವಾಂಗ್ಮನಸ ಅಗೋಚರನಾದ ರೀತಿಯಲ್ಲೂ, ಯಾಕೆ ಪರಮಾತ್ಮನನ್ನು ತಿಳಿದುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಅನ್ನೋದಕ್ಕೋಸ್ಕರ ಈ ಮಾತನ್ನು ಹೇಳ್ತವೆ. ಕಾನಿಚಿತ ಸರ್ವಪರಿತ್ಯಾಗೇನ ತಸ್ಸೈವ ಉಪಾದನಾಯ ಅದ್ವಿತೀಯತ್ವೇನ, ಇಲ್ಲ ಪರಮಾತ್ಮ ಅದ್ವಿತೀಯ ಅಂತಿಕೊಂಡಂತಕ್ಕಂಥದ್ದು ಹೇಳ್ತವೆ. ಅಂತಿಕೊಂಡಂತಂದರೆ ಅಲ್ಲಿ ಪರಮಾತ್ಮ ಬಿಟ್ಟು ಬೇರೆ ಎಲ್ಲ ಸುಳ್ಳು ಅಂತ ಅರ್ಥ ಅಲ್ಲ, ಅವನೇ ಮುಖ್ಯ ಪ್ರತಿಪಾದ್ಯ, ಅವನನ್ನು ಬಿಟ್ಟು ಉಳಿದದ್ದು ಯಾವುದನ್ನು ಚಿಂತೆ ಮಾಡಬೇಡಿ ಅಂತ ಅನ್ನೋದಕ್ಕೋಸ್ಕರ ಏಕಮೇವ ಅದ್ವಿತೀಯಂ ಬ್ರಹ್ಮ ಇತ್ಯಾದಿ ವಾಕ್ಯಗಳು ಹೇಳುತ್ತವೆ. ಕಾನಿಚಿತ ಇನ್ನು ಕೆಲವು ಉಪನಿಷತ್ ಮಂತ್ರಗಳು ಸರ್ವಸತ್ತ ಪ್ರತೀತಿ ಪ್ರವೃತ್ತಿ ನಿಮಿತ್ತತೆಯ, ಪರಮಾತ್ಮ ಎಲ್ಲ ನಮಗೆ ಸತ್ತ, ಅಸ್ತಿತ್ವ, ಜ್ಞಾನ, ಆನಂತರ ಕ್ರಿಯಾತ್ವ, ಇವುಗಳನ್ನು ಸತ್ತ ಪ್ರತೀತಿ ಪ್ರವೃತ್ತಿ ಇವುಗಳನ್ನು ಪರಮಾತ್ಮನೇ ಕೊಡುತ್ತಾನೆ ಅಂತ ತಿಳಿಸುವುದಕ್ಕೋಸ್ಕರ ಅನೇಕ ಪ್ರಕಾರಗಳಿಂದ ಪರಮಪುರುಷನಂ ಬೋಧಯಂತಿ, ಪರಾತ್ಮ ಪುರುಷನನ್ನು ತಿಳಿಸಿಕೊಡುತ್ತವೆ ಉಪನಿಷತ್ ವೇದ ಮತ್ತು ವೇದವಾಕ್ಯಗಳು. ತಥೋ ವ್ಯಾಕುಲ ಬುದ್ಧಯ, ಆದರೆ ಕೆಲವರು ಮೇಲಿನಿಂದ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಮೇಲೆ ಕಾಣ್ತಕ್ಕಂಥ ಅರ್ಥ ಹೇಳಿಬಿಡ್ತಾರೆ. ಏನು ಮಾಡೋದು? ಅವರಿಗೆ ಸರಿಯಾದ ತಿಳುವಳಿಕೆ ಇಲ್ಲ, ಅವರಿಗೆ ಪರಂಪರೆಯಿಂದ ಬಂದಿರತಕ್ಕಂಥ ಸಂಪ್ರದಾಯ ಗೊತ್ತಿಲ್ಲ. ತತಃ ವ್ಯಾಕುಲ ಬುದ್ಧಯ, ಅವರ ಮನಸ್ಸಿನಲ್ಲಿ ಏನೋ ಒಂಥರದ ಮೊದಲೇ ಡಿಸೈಡ್ ಮಾಡಿಕೊಂಡು ಪೂರ್ವಗ್ರಹ ಇದೆ. ಪೂರ್ವಗ್ರಹದಿಂದ ಗುರು ಸಂಪ್ರದಾಯದಿಂದ ಅಧ್ಯಯನ ಮಾಡದೇ ಇರೋದರಿಂದ, ವೇದದ ರಹಸ್ಯಾರ್ಥವನ್ನು ತಿಳಿದುಕೊಳ್ಳದೇ ಇದ್ದದರಿಂದಾಗಿ ಅಶ್ರುತ ವೇದವಾಕ್ಯಾಪ್ತಾರ ಸರ್ವತ್ರಾಪಿ ಏಕರೂಪತಾಂ ಅನುಸಂಧಾಯ, ಪರಮಾತ್ಮ ಒಬ್ಬನೇ ಸತ್ಯ, ಬ್ರಹ್ಮ ಒಂದೇ ಸತ್ಯ, ಉಳಿದೆಲ್ಲ ಮಿಥ್ಯ ಅಂತ ತಿಳ್ಕೊಂಡಂತೇಳಿ ಹೇಳಿ ವೇದದ ಸುಂದರವಾದ ಅರ್ಥವನ್ನು ಕೆಡಿಸಿಬಿಡ್ತಾರೆ. ಅಂತ ಈ ರೀತಿಯಾಗಿ ಅದ್ವೈತರ ಹೇಗೆ ಹೇಳ್ತಾರೆ, ನಮ್ಮ ಅಭಿಪ್ರಾಯ ಏನು ಅಂತ ಅನ್ನೋದು
ಎಷ್ಟು ಸುಂದರವಾಗಿ ಟೀಕಾಕೃತ್ಪಾದರು ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ವೇದಗಳಲ್ಲಿ ಬರುವ ಜೀವಬ್ರಹ್ಮೆಯರ ಭೇದಾಂತಿ ಗುಣಂತನ್ನೋದನ್ನು, ಇದು ಅನುವಾದಕ ವಾಕ್ಯಗಳಲ್ಲ. ಯಾಕೆ? ಪರಮಾತ್ಮನ ಅಸ್ತಿತ್ವ ಗೊತ್ತಾಗೋದು, ಪರಮಾತ್ಮನ ಉಪಕಾರಕ ಅಂತ ಗೊತ್ತಾಗೋದು, ಪರಮಾತ್ಮ ಮೋಕ್ಷದಾತ ಅಂತ ಅನ್ನೋದು ಗೊತ್ತಾಗೋದು, ಪರಮಾತ್ಮ ಅನಂತಗುಣ ಪರಿಪೂರ್ಣ ಅಂತ ಗೊತ್ತಾಗೋದು, ಪರಮಾತ್ಮ ದೋಷರಹಿತ ಅಂತ ಅನ್ನೋದು ಗೊತ್ತಾಗೋದು ಇದು ವೇದಗಳಿಂದಲೇ. ನಾವು ಕಣ್ಣಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಾಕ್ಷಿ ಅಷ್ಟು ಅಪರೋಕ್ಷ ಜ್ಞಾನವನ್ನು ಹೊಂದಿಲ್ಲ. ಅನುಮಾನಕ್ಕೆ ಒಂದು ಲಿಮಿಟ್ ಇದೆ. ಆದ್ದರಿಂದಾಗಿ ಪ್ರತ್ಯಕ್ಷಾನುಮಾನಗಳು ಈಶ್ವರನನ್ನು ಸಿದ್ಧಿಗೊಳಿಸದೇ ಇದ್ದದರಿಂದಾಗಿ ಧರ್ಮೀಯಾದ ಈಶ್ವರನ ಜ್ಞಾನ ನಮಗೆ ಇಲ್ಲದೇ ಇದ್ದದರಿಂದ, ಅಥವಾ ಪ್ರತಿಯೋಗಿಯಾದ ಈಶ್ವರನ ಧರ್ಮಜ್ಞಾನ ಇದ್ದಿದ್ದಿಲ್ಲ ಅಂತಂದರೆ, ಆಗ ಪರಮಾತ್ಮನು ಸಿದ್ಧನಾಗಿರ್ತಕ್ಕಂಥವನು ಅಥವಾ ಪ್ರತ್ಯಕ್ಷ ಗೋಚರ ಅಂತ ಹೇಗೆ ಹೇಳಲಿಕ್ಕಾಗ್ತದೆ ಅಂತ ಹೇಳಿ ನೀವು ಹೇಳ್ತಕ್ಕಂಥ ಅನುವಾದಕತ್ವ ಜೀವಬ್ರಹ್ಮರ ಭೇದ ವಿಷಯದಲ್ಲಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಆಚಾರ್ಯರು ಒಂದೇ ವಾಕ್ಯದಲ್ಲಿ ಹೇಳಿದರು, ಟೀಕಾಕೃತ್ಪಾದರು ಅದನ್ನು ನಮಗೆ ವಿಸ್ತಾರ ಮಾಡಿ ಹೇಳಿದರು. ಇವತ್ತಿನ ಈ ವಿಚಾರದ ಪ್ರಕಾರ ಅದ್ವೈತಿಗಳು ಪ್ರತ್ಯಕ್ಷ ಅನುಮಾನ ಸಿದ್ಧವಾದ ಈಶ್ವರ ಭೇದವನ್ನು ನೀವು ಭೇದವಾಕ್ಯಗಳು ಹೇಳುವುದರಿಂದ ಅವು ಪ್ರಬಲ ಅಲ್ಲ, ಅವು ಸಾವಕಾಶ, ಜೀವಬ್ರಹ್ಮರ ಐಕ್ಯವೇ ನಿರ್ವಕಾಶ ಅಂತ ಹೇಳಿ ಹೇಳುವ ಅವರ ವಿಚಾರ ಸರ್ವತಾ ತಪ್ಪು. ಈಶ್ವರನ ಜ್ಞಾನ ಇಲ್ಲದೆ ನಾವು ಈಶ್ವರ ಭಿನ್ನ ಅಂತಿಕೊಂಡಂತನೂ ಜ್ಞಾನವಾಗೋದಿಲ್ಲ. ಆದ್ದರಿಂದ ಪ್ರತಿಯೋಗಿಯೋ ಅಥವಾ ಅನಿಯೋಗಿಯೋ ರೂಪದಿಂದ ಇರುವ ಪರಮಾತ್ಮನ ಜ್ಞಾನ ವೇದಗಳಿಂದಲೇ ಹೊರತು ಬೇರೆ ಕಡೆಯಿಂದ ಸಾಧ್ಯವಿಲ್ಲ. ಆದ್ದರಿಂದಾಗಿ ಮೊದಲು ಮಾಡಿದ ಸದಾಗಮೇಕ ವಿಜ್ಞೇಯ ಅಂತಿಕೊಂಡಂತನ್ನೋ ಪ್ರತಿಜ್ಞೆ ಇದು ಬಹಳ ಸಾರ್ಥಕವಾಗಿದೆ, ಅತ್ಯಂತ ಯೋಗ್ಯವಾಗಿದೆ. ಇಷ್ಟು ವಿಷಯ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಭೀಮನ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಜ್ಞಾನ ಸ್ವರೂಪ, ಜ್ಞಾನದ ಪ್ರತಿನಿಧಿ. ಜ್ಞಾನ ಅಂತಿಕೊಂಡಂತಂದರೆ ಅನುಭವಕ್ಕೆ ಬರುವ ಯಥಾರ್ಥ ತಿಳುವಳಿಕೆ. ವಿಶಿಷ್ಟ ಪ್ರಸಂಗದಲ್ಲಿ ಭೀಮ ಯಥಾರ್ಥವಾದವನ್ನು ಹೇಗೆ ಮುಂದಿಡ್ತಾ ಇದ್ದ, ಆ ಒಂದು ಜ್ಞಾನದಿಂದಲೇ ಪಾಂಡವರಿಗೆ ಎಲ್ಲ ಕಾಲಕ್ಕೂ ಸಹಕಾರ ಮಾಡ್ತಕ್ಕಂತಹ ಅದ್ಭುತ ವ್ಯಕ್ತಿ ಭೀಮಸೇನ. ನಿನ್ನಿನ ದಿವಸ ನಾವು ದೃಪದ ಸ್ವಯಂವರ ಸಂದರ್ಭದಲ್ಲಿ ಮೊದಲು ಎಲ್ಲ ಇರ್ತಕ್ಕಂಥ ವಿಚಾರವನ್ನು ತಿಳಿದುಕೊಂಡಿವಲ್ಲ. ಇನ್ನೊಂದು ಪ್ರಸಂಗ ನಾನು ಹೇಳ್ತೇನೆ. ಭೀಮ ಅಂತ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಆಗ ದ್ರೋಣಾಚಾರ್ಯರು ಎಲ್ಲ ವಿದ್ಯಾರ್ಥಿಗಳಿಗೆ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸಿದರು. ತಾವು ಚೆನ್ನಾಗಿ ಕಲಿಸಿದ್ದೇವೆ, ನೀವು ಕೊಟ್ಟ ಜವಾಬ್ದಾರಿಯನ್ನು ನಾವು ಪೂರ್ತಿಗೊಳಿಸಿದ್ದೇವೆ ಅಂತ ತಿಳ್ಕೊಂಡಂತ ಹೇಳಿ ಅವರ ಪೇರೆಂಟ್ಸಿಗೆ ತಿಳಿಸಿ ಹೇಳಬೇಕಲ್ಲ ಅಂತ ಹೇಳಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಭೀಷ್ಮ, ವಿದುರ ಎಲ್ಲರ ಎದುರಿನಲ್ಲಿ ಪ್ರತಿಯೊಬ್ಬರಿಗೂ ನೀವು ಕಲಿತಿರ್ತಕ್ಕಂಥ ವಿದ್ಯೆಯ ವೈಶಿಷ್ಟ್ಯ ತೋರಿಸಿ ಅಂತ ತಿಳ್ಕೊಂಡಂತ ಹೇಳಿದಾಗ ಎಲ್ಲರೂ ತಾವು ಕಲಿತದ್ದಷ್ಟನ್ನು ತಮ್ಮ ವೈಶಿಷ್ಟ್ಯವನ್ನು ತೋರಿಸಿದರು. ಆಗ ಅರ್ಜುನ ಅದ್ಭುತವಾದಂಥ ರೀತಿಯಲ್ಲಿ ತನ್ನ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ತೋರಿಸಿದಾಗ ಎಲ್ಲರೂ ವಾಹ್ 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 ಅಂತ ತಿಳ್ಕೊಂಡಂತಕ್ಕಂಥ ಸಂದರ್ಭದಲ್ಲಿ ಅವನಿಗಿಂತ ವಯಸ್ಸಿನಲ್ಲಿ ಹಿರಿಯನಾಗಿರ್ತಕ್ಕಂಥ ಆಗ ಅರ್ಜುನನಿಗೆ ದ್ರೋಣಾಚಾರ್ಯ ಹತ್ರ ಕಲಿತಿರ್ತಕ್ಕಂಥ ಸಂದರ್ಭದಲ್ಲಿ
ಒಂದು 22 ವರ್ಷ ಇದ್ದರೆ ಕರ್ಣ 30 ವರ್ಷದವನಾಗಿದ್ದ. 30 ವರ್ಷದ ಮೇಲಾಗಿದ್ದ. ಅವನು ಬಂದು ಹೇಳ್ತಾನೆ, ಬರೀ ಅಸ್ತ್ರವಿದ್ಯೆ ತೋರಿಸಿದ್ರಲ್ಲ, ನನ್ನ ಜೊತೆಗೆ ಪರಸ್ಪರವಾಗಿರ್ತಕ್ಕಂಥ ರೀತಿಯಲ್ಲಿ ಯುದ್ಧವನ್ನು ಮಾಡಿ ನನ್ನನ್ನು ಗೆದ್ದರೆ ಅರ್ಜುನ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡು. ಭೀಮಸೇನ ನೋಡಿದ. ಭೀಮಸೇನಿಗೆ ಗೊತ್ತು, ದ್ರೋಣಾಚಾರ್ಯರು ಕಲಿತದ್ದು ಪರಶುರಾಮ ದೇವರ ಹತ್ತಿರ, ಕರ್ಣನು ಪರಶುರಾಮ ದೇವರ ಹತ್ರ ಕಲಿತು ಬಂದಿದ್ದಾನೆ. ಸದ್ಯಕ್ಕೆ ಅರ್ಜುನನಿಗಿಂತ ಹೆಚ್ಚು ವಿದ್ಯೆ ಅವನ ಹತ್ರ ಇದೆ. ಅರ್ಜುನನಿಗೂ ಕರ್ಣನಿಗೂ ದ್ವಂದ್ವ ಯುದ್ಧ ಮಾಡಿದರೆ ಸದ್ಯಕ್ಕೆ ಅರ್ಜುನನಿಗೆ ಪರಾಜಯವಾಗ್ತದೆ. ಇದು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ಅವನು ಅರ್ಜುನನಿಗೆ ಕಿವಿಯಲ್ಲಿ ಏನೋ ಹೇಳ್ದ. ಆಗ ಅರ್ಜುನ ಹೇಳ್ದ, ನಾನು ರಾಜಕುಮಾರ, ನನ್ನ ಅಣ್ಣ ಯುವರಾಜ, ರಾಜರ ಮಧ್ಯದಲ್ಲಿ ದ್ವಂದ್ವ ಯುದ್ಧವಾಗ್ತದೆ ಹೊರತು ರಾಜರಾಗಿರದೇ ಇರತಕ್ಕಂಥವರ ಜೊತೆಯಲ್ಲಿ ರಾಜಕುಮಾರರು ದ್ವಂದ್ವ ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ. ಇದು ಶಾಸ್ತ್ರಕ್ಕೆ ವಿಹಿತವಾಗಿರ್ತಕ್ಕಂಥದ್ದಲ್ಲ. ಆದ್ದರಿಂದಾಗಿ ನಿನ್ನ ಜೊತೆಗೆ ದ್ವಂದ್ವ ಯುದ್ಧ ನಾನು ಮಾಡಲಿಕ್ಕೆ ಮಾಡೋದಿಲ್ಲ ಅಂತಕೊಂಡು ಇಷ್ಟರಲ್ಲಿ ಕುತಂತ್ರಿಯಾದ ದುರ್ಯೋಧನ ನೋಡ್ದ, ಇವನನ್ನು ನಮ್ಮ ಪಕ್ಷಕ್ಕೆ ತೆಗೆದುಕೊಂಡ್ರೆ ನಮಗೆ ಉಪಯೋಗ ಬೀಳ್ತಾನೆ. ಪಾಂಡವರ ಜೊತೆಯಲ್ಲಿ ಅಸ್ತ್ರವಿದ್ಯೆಗೆ ಸರಿಸಮಾನನಾದ ವ್ಯಕ್ತಿ ನಮ್ಮ ಹತ್ರ ಇಲ್ಲ. ದ್ರೋಣಾಚಾರ್ಯರು ಮುದುಕರಾಗಿದ್ದಾರೆ. ಆದ್ದರಿಂದ ದ್ರೋಣಾಚಾರ್ಯ ಯಾರ ಹತ್ರ ಕಲಿತಿದ್ದಾರೆ, ಅಂಥವತ್ತ ಕಲಿತಿರ್ತಕ್ಕಂಥವ್ರು ನಮ್ಮ ಹತ್ರ ಇದ್ದರೆ ಆಗ ಅರ್ಜುನನ ಎದುರಿಸ್ಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ಆಗಿಂದಾಗಲೇ ಅವನು, ಇಲ್ಲ ನಾನು ಕರ್ಣನನ್ನು ಅಂಗರಾಜ್ಯದ ಮೇಲೆ ಅಭಿಷೇಕ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಸಿಂಹಾಸನ ಮೇಲೆ ಕೂಡಿಸಿ ಅಭಿಷೇಕ ಮಾಡಿ, ಇವನು ಕೂಡ ಒಂದು ಅಂಗರಾಜ್ಯ, ಅವನು ರಾಜ್ಯದ ರಾಜಕುಮಾರ ದ್ವಂದ್ವ ಯುದ್ಧ ಮಾಡಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತೇಳಿ ಅಷ್ಟರಲ್ಲಿ ಕರ್ಣನನ್ನು ಸಾಕಿದ ತಂದೆ ಅಧಿರಥ ಅಲ್ಲಿಗೆ ಬರ್ತಾನೆ. ಅವನು ರಥ ಹೊಡೆಯುವ ಸೂತ ಅಂತ ತಿಳ್ಕೊಂಡಂತನ್ನೋದು ಎಲ್ಲರಿಗೂ ಗೊತ್ತಿತ್ತು. ಕರ್ಣ ಎದ್ದು ಹೋಗಿ ಅಧಿರಥನಿಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡಿದ. ಇವು ನಮ್ಮ ತಂದೆ ಅಂತ ತಿಳ್ಕೊಂಡಂತ ಹೇಳಿದ. ಆಗ ಭೀಮಸೇನ ಬಂದ. ಅಂಗರಾಜನಾದರೇನಾಯಿತು, ನೀನು ಹುಟ್ಟಿನಿಂದ ಸೂತ, ಆದ್ದರಿಂದ ಅವನು ರಾಜ್ಯ ಕೊಟ್ಟರೆ ರಾಜ್ಯ ಆಳ್ಲಿಕ್ಕೆ ಬರೋದಿಲ್ಲ ನಿನಗೆ. ನಿಮ್ಮ ಕೆಲಸ ರಥವನ್ನು ನಡೆಸುವುದು, ತೆಗೆದುಕೋ ಚಾಬೂಕು, ಹೋಗಿ ರಥ ನಡೆಸು ಅಂತ ತಿಳ್ಕೊಂಡು ಅಂತ ಹೇಳ್ದ. ಅರ್ಜುನ್ ಜೊತೆಗೆ ನೀನು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು. ಆಗ ಸರ್ವಜ್ಞ ಭೀಮಸೇನ ಅಂತನ್ನು ನಾವು ತಿಳಿದುಕೊಂಡಿರ್ತಕ್ಕಂಥವರಿಗೆ ಒಂದು ಪ್ರಶ್ನೆ ಹುಡ್ತದೆ, ಭೀಮಸೇನಿಗೆ ಗೊತ್ತಿಲ್ಲೇನು, ಉಳಿದವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಇವನು ಕುಂತಿ ಮಗ ಅಂತ ತಿಳ್ಕೊಂಡು ಅಂತೇಳಿ. ಗೊತ್ತಿದ್ದು ಭೀಮಸೇನ ಸುಳ್ಳು ಯಾಕೆ ಹೇಳಿದ? ಸುಳ್ಳು ಹೇಳ್ತಿದ್ರೆ ಭೀಮಸೇನ ಜ್ಞಾನಿ ಅಂತ ಯಾಕೆ ಅನ್ಬೇಕು? ಆಗ ಭೀಮಸೇನ ಸೂಚ್ಯವಾಗಿ ಹೇಳ್ತಾನೆ, ಅಕ್ಷತ್ರ ಸಂಸ್ಕಾರಯುತ ಜಾತೋಪಿ ಕ್ಷತ್ರಿಯೇ ಕುಲೆ. ಮನುಷ್ಯ ಎಲ್ಲಿಯೇ ಹುಟ್ಟಿರಲಿ, ಅವನು ಆ ವರ್ಣದವನು ತನಿಸ್ಕೊಳ್ಬೇಕಾಗಿದ್ದರೆ ಆ ವರ್ಣೋಚಿತವಾಗಿರ್ತಕ್ಕಂತಹ ಸಂಸ್ಕಾರಗಳಾಗಿರಬೇಕು. ನೀನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರಬಹುದು, ಭೀಮ ಹೇಳಿದ ಬಹಳ ಜನರಿಗೆ ಅರ್ಥ ಆಗಲಿಲ್ಲ. ಆದರೆ ನಿನಗೆ ಕ್ಷತ್ರಿಯರಂಥ ಸಂಸ್ಕಾರ ಆಗಿಲ್ಲ, ಸೂತರ ಮನೆಯಲ್ಲಿ ಬೆಳೆದಿದ್ದೆ.
ಆದ್ದರಿಂದಾಗಿ ಕ್ಷತ್ರಿಯ ರಾಜ ಅಂತ ಅನ್ಸ್ಕೊಳ್ಳಿಕ್ಕೆ ನಿನಗೇನು ಅಧಿಕಾರ ಇಲ್ಲ, ಆದರೆ ನಡೆ ಅರ್ಜುನ, ಇಂಥವನ ಜೊತೆಗೆ ಯುದ್ಧ ಮಾಡಿ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅತ್ಯಂತ ಸೂಕ್ಷ್ಮವಾದ ಧರ್ಮ ಸಂಕಟದ ಸಮಯದಲ್ಲಿ ಧರ್ಮ ಸೂಕ್ಷ್ಮದ ವಿಚಾರವನ್ನು ಹೇಳಿ ಭೀಮ ಆ ಕಾಲದಲ್ಲಿ ಅರ್ಜುನನನ್ನು ಉಳಿಸ್ತಾನೆ. ಹೌದು, ದ್ವಂದ್ವ ಯುದ್ಧ ಸಮಾನರಲ್ಲಾಗಬೇಕು. ಅವನು ಹಿರಿಯ, ಇವನು ಕಿರಿಯ, ಇಬ್ಬರಲ್ಲಿ ದ್ವಂದ್ವ ಯುದ್ಧ ಆಗೋದಿಲ್ಲ. ಆದರೂ ದುರ್ಯೋಧನ ಮಾಡಲಿಕ್ಕೆ ಬಯಸಿರ್ತಕ್ಕಂಥದ್ದನ್ನು ಭೀಮಸೇನ ನಿಲ್ಲಿಸ್ತಾನೆ. ಎಂಥ ಅದ್ಭುತವಾಗಿರ್ತಕ್ಕಂಥ, ಇದಕ್ಕೇನೆ ಜ್ಞಾನ ಅಂತ ಕರೀತಾರೆ. ಯಾವ ಸಂದರ್ಭದಲ್ಲಿ ಯಾವುದು ಧರ್ಮ ಅನ್ನೋದನ್ನು ನಿರ್ಧಾರ ಮಾಡುವುದು ಇದು ಜ್ಞಾನದ ಲಕ್ಷಣ. ಆದ್ದರಿಂದ ಭೀಮಸೇನ ಜ್ಞಾನಿ, ಜ್ಞಾನ ರೂಪದಿಂದ ತನ್ನ ಜ್ಞಾನದಿಂದ ಭಗವಂತನ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಇನ್ನು ಪಾಂಡವರು ಮುಂದೆ ರಾಜ್ಯವನ್ನು ಆಳ್ತಾರೆ, ದ್ರೌಪದಿಯನ್ನು ಮದುವೆ ಮಾಡಿಕೊಂಡು ಬಂದ ಮೇಲೆ ಇತ್ಯಾದಿಗಳೆಲ್ಲ ರಾಸು ಯಜ್ಞ ಮಾಡಬೇಕು ಅಂತ ತಿಳ್ಕೊಂಡಂತನ್ನೋ ಪ್ರಸಂಗ. ಅದಕ್ಕಿಂತಲೂ ಮೊದಲು ಆಗಿನ ಕಾಲಕ್ಕೆ 2 ತಿಕ್ಕಾಟಗಳು ಹಿಂದೂಸ್ತಾನದಲ್ಲಿದ್ದು, ಒಂದು ವೈಷ್ಣವವಾದ, ಇನ್ನೊಂದು ಶೈವವಾದ. ಶಿವ ಸರ್ವೋತ್ತಮ ಅಂತ ತಿಳ್ಕೊಂಡು ಹೇಳ್ತಕ್ಕಂಥವರ ಸಂಖ್ಯೆ ಜಾಸ್ತಿ, ವಿಷ್ಣು ಸರ್ವೋತ್ತಮ ಅಂತ ಹೇಳುವ ಸಂಖ್ಯೆಯು ಸಾಕಷ್ಟಿತ್ತು. ಮೇಲಿಂದ ಮೇಲೆ ಇಬ್ಬರಲ್ಲಿ ತಿಕ್ಕಾಟ ಆಗ್ತಾ ಇತ್ತು. ಜರಾಸಂಧ ಮಹಾಪರಾಕ್ರಮಿಯಲ್ಲದೆ ಶೈವಶಾಸ್ತ್ರದಲ್ಲಿ ಅತ್ಯಂತ ಪರಿಣತನಾದಂಥ ವ್ಯಕ್ತಿ. ಶಿವ ಸರ್ವೋತ್ತಮ ಅಂತ ಅನ್ನೋದಕ್ಕೋಸ್ಕರ ಸಾವಿರಾರು ಪ್ರಮಾಣಗಳನ್ನು ಕೊಡ್ತಕ್ಕಂಥ ಅನ್ನುವ ವಿದ್ವಾನ್ ವ್ಯಕ್ತಿ ಜರಾಸಂಧ. ಪ್ರಭಾಸ ಕ್ಷೇತ್ರದಲ್ಲಿ ಸೇರಿರ್ತಕ್ಕಂಥ ಒಂದು ಸಂದರ್ಭ, ಅಲ್ಲಿ ಕೌರವರು, ಪಾಂಡವರು, ಜರಾಸಂಧ, ಶಿಶುಪಾಲ ಎಲ್ಲರೂ ಸೇರಿದ್ದಾರೆ. ಆ ಒಂದು ಜ್ಞಾನ ಸತ್ವದಲ್ಲಿ ಜರಾಸಂಧ ಪೂರ್ವ ಪಕ್ಷ ಮಾಡ್ತಾನೆ, ಶಿವ ಸರ್ವೋತ್ತಮ. ಸರ್ವಸಾಮಾನ್ಯ ವಾದದಲ್ಲಿ ಯಾರು ಪ್ರಬಲ ಇರ್ತಾರೆ ಗೆಲ್ತಾರೆ. ಯಾವಾಗಲೂ ಗೆಲುವಾಗುವುದು ಶಕ್ತಿ ಉಳ್ಳವರಿಗೆ. ಅದಕ್ಕೆ ವಾದಕ್ಕಿಂತ ಮೊದಲು ನಾವು ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕು. ಯಾರು ಶಕ್ತಿ ಉಳ್ಳವರಾಗಿರ್ತಾರೆ ಅವರು ಮಾಡಿದ ನಿಯಮಗಳೇ ಜಗತ್ತಿನಲ್ಲಿ ನಡೆಯುತ್ತವೆ. ವೃದ್ಧದಲ್ಲಿ ಪುಸ್ತಕದಲ್ಲಿ ಮಾತ್ರ ಇರ್ತವೆ. ಶಕ್ತಿ ಇದ್ದವನು ಹೇಳಿದ್ದು ನಡೀತದೆ, ಶಕ್ತಿ ಇಲ್ಲದವನು ಹೇಳಿದ್ದು ನಡೆಯೋದಿಲ್ಲ. ಇದು ವ್ಯವಹಾರದಲ್ಲಿರುವ ಸತ್ಯ. ಇದು ಅದ್ವೈತಗಳ ವ್ಯಾವಹಾರಿಕ ಸತ್ಯ ಅಲ್ಲ, ಸತ್ಯ. ಅದರಿಂದ ಜರಾಸಂಧ ಬಲಿಷ್ಠ ಬೇರೆ. ಕೊನೆಗೆ ಶೇಷಂ ಕ್ರೋಧೇನ ಪೂರೈತ ಅಂತ ತಿಳ್ಕೊಂಡಂತೇಳಿ ತನ್ನ ಬಲದಿಂದ ಎದುರಾಳಿಯನ್ನು ಸೋಲಿಸ್ತಿದ್ದ. ಭೀಮನಿಗೂ ಜರಾಸಂಧನಿಗೂ ಯುದ್ಧ ಅಲ್ಲ, ವಾದ ವಿವಾದ ಆಗಿದೆ. ಭೀಮನ ಜ್ಞಾನ ಎಷ್ಟಿತ್ತು. ಆಚಾರ್ಯರು 21ನೇ ಅಧ್ಯಾಯದ ಮಹಾಭಾರತಾತ್ಮರಣಯದಲ್ಲಿ ವಾಚ ಅಜಯತ್ ತಂ ಪ್ರಥಮಂ ಮೃಕೋದರ ಶಿವಾಶ್ರಯಂ ವಿಷ್ಣುಗುಣ ಪ್ರಕಾಶಯ ತಥೋ ಗದಾಭ್ಯಾಂ ಉಪಿಬೇತು ತುಸ್ತೌ ವಿಚಿತ್ರ ಮಾರ್ಗಾನಪಿ ದರ್ಶಯಂತೌ. 21ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ವಾಚ ಅಜಯತ್ತಂ. ಮೊದಲು ಅವರಿಬ್ಬರಲ್ಲಿ ಶಾಸ್ತ್ರದ ಚರ್ಚೆ ಆಯಿತು. ಭೀಮಸೇನ ಅನೇಕ ಪ್ರಮಾಣಗಳನ್ನು ಕೊಟ್ಟು ಜರಾಸಂಧನ ಎಲ್ಲ ವಿಚಾರ, ನೋಡಪ್ಪ, ಶಿವ ಸರ್ವೋತ್ತಮ ಅಲ್ಲ ಅಂತಂದಾಕ್ಷಣಕ್ಕೇನೆ ನಾವು ಅವನನ್ನು ದ್ವೇಷ ಮಾಡ್ತೇವೆ ಅಂತಲ್ಲ. ಜನರಿಗೆ ತಪ್ಪು ಕಲ್ಪನೆ ಇದೆ, ಮಾಧ್ವರು ಶಿವನ ದ್ವೇಷ ಮಾಡ್ತಾರೆ. ಇಲ್ಲ,
ರುದ್ರದೇವರು ಪರಮ ವೈಷ್ಣವರು, ರಾಮ ಮಂತ್ರ ಜಪ ಮಾಡ್ತಕ್ಕಂಥವರು, ನಮಗಿಂತ ಅನಂತ ಪಾಲು ದೊಡ್ಡವರು. ಆದರೆ ಪರಮಾತ್ಮನ ಮೊಮ್ಮಗನಾದ್ದರಿಂದಾಗಿ ಪರಮಾತ್ಮ ಸರ್ವೋತ್ತಮ, ತಾರತಮ್ಯಾನುಸಾರವಾಗಿ 4ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವ್ರು ರುದ್ರದೇವರು. ಆದ್ದರಿಂದ ಸರ್ವೋತ್ತಮರಾಗೋದಿಲ್ಲ, ತಾರತಮ್ಯಾನುಸಾರವಾಗಿ ಅವರ ಶ್ರೇಷ್ಠತೆ ನಾವು ಉಪಾಸನೆ ಮಾಡ್ತೇವೆ ಅಂತ ಹೇಳಿ ಜರಾಸಂಧನ ಬಾಯನ್ನು ಮುಚ್ಚಿಸಿದ ಭೀಮಸೇನ ಬರೇ ದಾಂಡಿಗ್ಯ ಮನುಷ್ಯ, ಕುಂಭ ಮನುಷ್ಯ, ಭಾಳ ತಿಂತಿದ್ದ ಅಂತ ತಿಳ್ಕೊಳ್ಬೇಡಿ. ಆಗಿನ ಕಾಲದ ತತ್ವಜ್ಞಾನಿಗಳಲ್ಲಿ ಪ್ರಪ್ರಥಮ ವ್ಯಕ್ತಿ. ಸರಿಯಾದ ವೇಳೆಗೆ ಸರಿಯಾದ ನಿರ್ಣಯ ಕೊಡ್ತಕ್ಕಂಥ ವ್ಯಕ್ತಿ ಭೀಮಸೇನ. ಆನಂತರ ಕೊನೆಗೆ ಜರಾಸಂಧ ಒಂದು ಕುತರ್ಕ ತೆಗೆದ, ನಾನು ಯಾವ ಪ್ರಮಾಣ ನಂಬೋದಿಲ್ಲ, ಪ್ರತ್ಯಕ್ಷದಿಂದ ಸಿದ್ಧ ಮಾಡಿ ತೋರಿಸ್ಬೇಕು ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡು ಅಂತ ಹೇಳಿ. ಯಾಕೆ ಅವ್ನು ಗೊತ್ತಿತ್ತು ಪ್ರತ್ಯಕ್ಷದಿಂದ, ಈಗಲೇ ಕೇಳಿದ್ರಲ್ಲ, ಪ್ರತ್ಯಕ್ಷದಿಂದ ವಿಷ್ಣು ಸರ್ವೋತ್ತಮತ್ವ ಹೇಳಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು. ಹೌದು, ನಮಗೆ ಹೇಳಲಿಕ್ಕೆ ಬರೋದಿಲ್ಲ, ಭೀಮಸೇನದೇವ್ರಿಗೆ ಬರ್ತದೆ. ಭೀಮ ಹೇಳ್ದ ವಿಷ್ಣು ಸರ್ವೋತ್ತಮ ಅಂತಲಿಕ್ಕೆ ನಾನೇ ಪ್ರತ್ಯಕ್ಷ ಪ್ರಮಾಣ. ಯಾವ್ದು ನಿಂತ ವಿಷ್ಣು ಸರ್ವೋತ್ತಮ, ಅವನ ಸೇವಕನಾದ ನಾನು ನಿಮ್ಮ ಜೀವೋತ್ತಮ. ಬನ್ನಿ, ಯಾರು ನನ್ನ ಜೊತೆ ಯುದ್ಧಕ್ಕೆ ಬರ್ತೀರಿ ಬನ್ನಿ. ನನ್ನ ಹೆಸರು ಬಿಭರ್ತಿ ಮಾಹ ಇತಿ ಭೀಮ. ವಿಷ್ಣು ಸರ್ವೋತ್ತಮ ಅಂತನ್ನುವ ಪ್ರಮಾಣಕ್ಕೆ ಸಾಕ್ಷಾತ್ ಪ್ರಮಾಣನೇ ನಾನು, ಸ್ವತಃ ಪ್ರಮಾಣ ನಾನು. ಭೀಮನೇ ಒಂದು ಪ್ರಮಾಣ ವಿಷ್ಣು ಸರ್ವೋತ್ತಮ ಅಂತನ್ಲೆ. ಮೊದಲು ಗದಾಯುದ್ಧ, ಆನಂತರ ಕುಸ್ತಿ ಯುದ್ಧವಾಯಿತು. ಕೊನೆಗೆ ಭೀಮಸೇನ ಜರಾಸಂಧನನ್ನು ಎತ್ತಿ ಸೀದಾ ಗಂಗಾ ನದಿಯಲ್ಲಿ ಎಸೆದ್ಬಿಟ್ಟ. ಹೋಗಿ ಗಂಗಾ ನದಿಯೊಳಗೆ ಬಿದ್ದ. ಶಿವಶಿವ ಶಿವಶಿವ ಅಂತ ತಿಳ್ಕೊಂಡಂತೇಳಿ ಹೊರಗೆ ಬಂದ್ಬಿಟ್ಟ. ಆಜುಬಾಜು ನಿಂತಿರ್ಕೊಂಡು, ಯಾಕೆ ಗಂಗಾ ನದಿಯಲ್ಲಿ ಎಂದೂ ಸ್ನಾನ ಮಾಡಂಗಿಲ್ಲ ಅಂತ. ಯಾಕೆ? ಗಂಗಾ ನದಿ ವಿಷ್ಣು ಸರ್ವೋತ್ತಮತ್ವವನ್ನು ನಮಗೆ ಪ್ರತ್ಯಕ್ಷವಾಗಿ ಸೂಚನೆ ಮಾಡ್ತದೆ. ಪರಮಾತ್ಮನ ಪಾದದಿಂದ ಹೊರಟು ಅದನ್ನೇ ರುದ್ರದೇವರು ತಮ್ಮ ತಲೆ ಮೇಲೆ ಧಾರಣ ಮಾಡಿದ್ದಾರೆ. ವಿಷ್ಣು ಸರ್ವೋತ್ತಮ ಅಂತ ಅನ್ನೋದಕ್ಕೆ ಸಾಕ್ಷಾತ್ ಪ್ರಮಾಣ ಗಂಗಾ ನದಿ. ಅದಕ್ಕೆ ಅಂದು ಗಂಗಾ ನದಿಯೊಳಗೆ ಸ್ನಾನ ಮಾಡ್ತಾ ಇರಲಿಲ್ಲ. ಆ ವಿಷ್ಣುವಿನ ಪಾದಕ್ಕೆ ಬೇಡ, ಅದರೊಳಗನೆ ಬೆಳೆಸಿದ ಭೀಮ. ಈ ರೀತಿಯಾಗಿರ್ತಕ್ಕಂಥ ಜ್ಞಾನೋಪಾಸನಾ ದೃಷ್ಟಿಯಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಪಡೆದಿರ್ತಕ್ಕಂಥವನು ಭೀಮಸೇನ. ಆನಂತರ ಭೀಮನ ಜ್ಞಾನದ ವೈಶಿಷ್ಟ್ಯ ಇನ್ನೊಂದು ಪ್ರಮಾಣ ನಿಮಗೆ ನಾನು ಕೊಡ್ತೇನೆ. ರಾಜಸೂಯ ಯಜ್ಞ ಆಯಿತು. ಯಜ್ಞ ಆದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಭೀಮಸೇನ ಮಯಸಭೆಗೆ ದುರ್ಯೋಧನ ಬರ್ತಾನೆ. ನೀರಿಲ್ಲದೆ ಇದ್ದಲ್ಲಿ ಬಟ್ಟೆ ಮೇಲೆ ಎತ್ಕೊಳ್ತಾನೆ. ಕೊನೆಗೆ ಅಂಥದ್ದೇ ಅಂತ ತಿಳ್ಕೊಂಡು ನೀರಿನಲ್ಲಿ ಬೀಳ್ತಾನೆ. ಆದರೆ ಭೀಮ ಜೋರಾಗಿ ನಗ್ತಾನೆ, ದ್ರೌಪದಿಗೆ ನಗು ಅಂತ ಹೇಳ್ತಾನೆ. ಇದಕ್ಕೂ ಜ್ಞಾನಕ್ಕೂ ಸಂಬಂಧ ಏನು? ಹೌದು, ಶತ್ರುವನ್ನು ಕೊಲ್ಲಬೇಕಾಗಿದ್ದರೆ ಮೊದಲು ಅವನು ಜಗತ್ತಿಗೆ ದುಷ್ಟ ಅಂತನೂ ತೋರಿಸ್ಕೊಡ್ಬೇಕು. ಮುಂದೆ ಈ ದುರ್ಯೋಧನನ ದ್ವೇಷ ದ್ಯೂತಕ್ಕೆ ಕಾರಣವಾಗಿ ಅವನು ಎಷ್ಟು ಕ್ರೂರ, ಮೋಸಗಾರ ಇತ್ಯಾದಿ ಅವನ ಬಗ್ಗೆ ಇರ್ತಕ್ಕಂಥ ಪ್ರಜೆಗಳ ಸಿಂಪತಿ ಯಾವನು ಕಳ್ಕೊಳ್ತಾನೆ. ಪ್ರಜೆಗಳ ಸಿಂಪತಿಯನ್ನು ಕಳೆದುಕೊಂಡ ವ್ಯಕ್ತಿ ತಾನು ಹೆಚ್ಚಿನ ದಿವಸ ಪೀಠದ ಮೇಲೆ ಇರೋದಿಲ್ಲ.
ಈಗ ನೋಡಿ, ಮೊನ್ನೆ ನಮ್ಮ ಉಪರಾಷ್ಟ್ರಪತಿ ಧನ್ಖಡ್ ಅಂತಕ್ಕಂಥವರು ರಾಜೀನಾಮೆ ಕೊಟ್ಟರು. ಯಾಕೆ ರಾಜೀನಾಮೆ ಕೊಡಲೇಬೇಕಾಯಿತು? ಅವರು ತಾವು ಪ್ರೈಮ್ ಮಿನಿಸ್ಟರ್ ಅಥವಾ ರಾಷ್ಟ್ರಪತಿ ಸಮಾನರು, ಅದಕ್ಕಿಂತ ದೊಡ್ಡವರು ಅಂತಕೊಂಡಂತನ್ನೋ ಒಂದಕ್ಕೆ ಕೈ ಹಾಕಿದ್ರು. ಯಾವಾಗ ವ್ಯಕ್ತಿ ಅಯೋಗ್ಯಮಿಚ್ಛನ್ ಪುರುಷ ಪತತ್ತೇವನ ಸಂಶಯ, ಅಯೋಗ್ಯವನ್ನು ಪಡೆದಿರ್ತಕ್ಕಂಥ ಪಡೆಯಬೇಕು ಅಂತನ್ನುವ ವ್ಯಕ್ತಿ ಅವನಿಗೆ ಪತನ ನಿಶ್ಚಿತ ಅನ್ನೋದನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದಂತೆ. ಯಾಕೆ ಸಮುದ್ರ ಮಥನದ ಸಂದರ್ಭ, ರಾಹು ಅಂತ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಅಸುರ 100 ವರ್ಷ ತಪಸ್ ಮಾಡ್ತಾನೆ, ಅಮೃತ ತನಗೆ ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ. ಬ್ರಹ್ಮದೇವರು ತಥಾಸ್ತು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಆದರೆ ಯೋಗ್ಯತೆ ಇಲ್ಲದೆ ಇದ್ದರೆ ಕೈಗೆ ಬಂದದ್ದು ಬಾಯಿಗೆ ಬರೋದಿಲ್ಲ. ಪರಮಾತ್ಮ ಅಮೃತ ಹಂಚುವಾಗ ಮೋಹಿನಿ ರೂಪದಿಂದ ಅವನ ಕೈಯಲ್ಲಿ ಅಮೃತ ಹಾಕಿದ. ಆನಂತರ ಕಂಠಸ್ಪರ್ಶವಾಯಿತು, ಹೊಟ್ಟೆಗೆ ಇಳಿಯಲಿಲ್ಲ, ಪರಮಾತ್ಮ ಕತ್ತರಿಸಿದ. ಅಮೃತ ಸ್ಪರ್ಶವಾದದ್ರಿಂದ 2 ಜೀವಿತ ಉಳಿದು, ಆನಂತರ ಶುದ್ಧೋದಕದಲ್ಲಿ ಇವತ್ತು ಆ ಕೆಳಗಿನ ದೇಹ ನೀರಿನಲ್ಲಿ ಕೆಳಗೆ ಮೇಲೆ ಉಳ್ಳಾಡ್ತಾ ಇದೆ. ತಲೆ ಮಾತ್ರ ಪೂಜಿತವಾಗ್ತದೆ ರಾಹುಕೇತು ರೂಪದಿಂದ. ಅಸುರನ ಪೂಜೆ ಅಲ್ಲ, ಅಲ್ಲಿ 100 ಜನ ದೇವತೆಗಳು ವಾಸ ಮಾಡಿದ್ದಾರೆ ಅವನಲ್ಲಿ. ಆ ದೇವತೆಗಳ ಪೂಜೆ ರಾಹು ಪೂಜೆ. ಆದ್ದರಿಂದಾಗಿ ಅಯೋಗ್ಯವಾದ ಅಮೃತತ್ವವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿದ, ತಪಸ್ಸು ಮಾಡಿದ್ರು ಕೂಡ ಪತಿತನಾದ. ಅದೇ ರೀತಿಯಾಗಿ ದುರ್ಯೋಧನ ಅಯೋಗ್ಯನಾದ ವ್ಯಕ್ತಿ ರಾಜಸೂಯಾಗದ ಸಂಪತ್ತಿನೆಲ್ಲ ಪಡೆಯಬೇಕು ಅಂತ ಬಯಸಿ ಅವನು ಪತಿತನಾಗಲಿ, ಅವನು ದುಷ್ಟತನ ಜಗತ್ತಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಭೀಮಸೇನ ಬೇಕಂತಲೇ ಅವನಲ್ಲಿದ್ದ ದ್ವೇಷವನ್ನು ಬೆಳೆಸಿದ್ದ. ಇದು ಕೂಡ ಶಾಸ್ತ್ರದ ರಹಸ್ಯ. ಕಳ್ಳನನ್ನು ಹಿಡಿದರೆ ಅವನು ಕಳ್ಳ ಅಂತಿಕೊಂಡು ರುಜುವಾತು ಮಾಡಲಿಕ್ಕೆ ಪೊಲೀಸರು ಬಹಳ ತ್ರಾಸಾಗ್ತದೆ. ಅದಕ್ಕೆ ಮೊದಲು ಕಳ್ಳನನ್ನು ಏನು ಮಾಡ್ತಾರೆ, ಕಳ್ಳತನ ಮಾಡಲಿಕ್ಕೆ ಬಿಡ್ತಾರೆ, ಅವಕಾಶ ಮಾಡಿಕೊಡ್ತಾರೆ, ರೆಡ್ ಹ್ಯಾಂಡ್ ಹಿಡಿತಾರೆ. ಎನ್ಕೌಂಟರ್ ಮಾಡಬೇಕಾಗಿದ್ರು ಬಿಡ್ತಾರೆ, ಅವನಿಗೂ ಕೈಯಲ್ಲಿ ಪಿಸ್ತೂಲ್ ಕೊಡೋದು ಸಿಗುವಂತೆ ಮಾಡ್ತಾರೆ. ಅವನು ಯಾವಾಗ ಇವ್ರ ಮೇಲೆ ಫೈರ್ ಮಾಡ್ತಾನೆ ಆಗ ಅವನನ್ನು ಮುಗಿಸ್ಬಿಡ್ತಾರೆ. ಅಯೋಗ್ಯರನ್ನು ಸಂಹಾರ ಮಾಡಬೇಕಾಗಿದ್ದರೆ ಅವರ ಅಯೋಗ್ಯತೆ ಜಗತ್ತಿಗೆ ಗೊತ್ತಾಗುವಂತೆ ಮಾಡಬೇಕಾಗ್ತದೆ. ಇದು ಭೀಮಸೇನನ ಸೂಕ್ಷ್ಮ ವಿಚಾರ. ಆನಂತರ ದ್ಯೂತದಲ್ಲಿ ಯಾವಾಗ ದ್ರೌಪದಿಯನ್ನಿಟ್ಟು ಧರ್ಮರಾಜ ಸೋಲ್ತಾನೆ. ದ್ರೌಪದಿ ವಸ್ತ್ರಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪರಮಾತ್ಮ ಅನಂತ ವಸ್ತ್ರಗಳನ್ನು ಕೊಡ್ತಾನೆ. ದ್ರೌಪದಿ ಕಣ್ಣಿನ ದೃಷ್ಟಿಯಿಂದ ಸುಟ್ಟಾಗಿ ಬಿಡ್ತಾಳೆ. ಆದರೂ ದುರ್ಯೋಧನ ಹೇಳ್ತಾನೆ, ದುಶ್ಯಾಸನ ನಮ್ಮನೆಗೆ ಎಳೆದುಕೊಂಡು ನಡೆಯವಳನ್ನ ಅಂತಿಕೊಂಡಂತೆ. ಆಗ ಧರ್ಮ ಸೂಕ್ಷ್ಮವನ್ನು, ಜ್ಞಾನದ ಸೂಕ್ಷ್ಮತೆಯನ್ನು ಭೀಮಸೇನ ನಮಗೆ ತೋರಿಸಿಕೊಡ್ತಾನೆ. ಅಣ್ಣನಿಗೆ ಡೈರೆಕ್ಟ್ ಬೈಯುವಂತಿಲ್ಲ, ಯಾಕೆ ಗುರುಸ್ಥಾನದಲ್ಲಿದ್ದಾನೆ. ಆದರೆ ತಪ್ಪು ಮಾಡ್ತಾ ಇದ್ದಾನೆ, ಅವನಿಗೆ ಅದು ತಪ್ಪು ಅಂತ ತಿಳಿಸಿಕೊಡಬೇಕಾಗಿದೆ. ಅದಕ್ಕೆ ಅರ್ಜುನನನ್ನು ಎಷ್ಟು ಸೂಕ್ಷ್ಮ ನೋಡಿ. ಅಣ್ಣನಿಗೆ ಡೈರೆಕ್ಟ್ ಅಪಮಾನ ಆಗಿರಬಾರ್ದು, ಆದರೆ ಹೇಳಬೇಕಾದ ವಿಷಯ ಹೇಳಬೇಕು, ಅವನು ಬೈಯುವ ವಿಷಯ ಬೈದಿರ್ಬೇಕು. ಅರ್ಜುನ ನೈವಾತ್ರ ಕ್ಷಮಾಮೇ ತಾತ ರೋಚತೆ.
ಅರ್ಜುನ, ಇಷ್ಟೊತ್ತು ನಾವು ಕೌರವರನ್ನು ಕ್ಷಮೆ ಮಾಡಿದ್ದೇವೆ, ಇನ್ನು ಮಾತ್ರ ಕ್ಷಮೆ ಮಾಡೋದು ಬೇಡ. ಯಾಕೆ? ಹೆಂಡತಿಯ ಪಾವಿತ್ರ್ಯ ರಕ್ಷಣೆ ಮಾಡೋದು ಗಂಡನ ಪರಮ ಕರ್ತವ್ಯ. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಟವಿಷ್ಟ ಸಮಸ್ಯೆ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮಸುತ ಇದೆ. ಮನುಷ್ಯ ಈ ದೇಹ ಬಿಟ್ಟ ಮೇಲೆ ಅವನ ನಂತರ 3 ಉಳಿಯುತ್ತವೆ ಅವನನ್ನು ಉದ್ಧಾರ ಮಾಡೋದಕ್ಕೋಸ್ಕರ. ಮೊದಲನೆಯದ್ದು ತತ್ವಜ್ಞಾನ. ಕಲಿತ ತತ್ವಜ್ಞಾನ ನಾಶವಾಗುವುದಿಲ್ಲ, ಆ ಜೀವನ ಜೊತೆಗೇನೆ ಆ ಜ್ಞಾನ ಹೊರಡುತ್ತದೆ. ಅದು ಮುಂದಿನ ಉಪಾಸನೆಗೆ ಮತ್ತೆ ಯೋಗ್ಯ ಮನೆಯಲ್ಲಿ ಹುಟ್ಟಲಿಕ್ಕೆ ಅದು ಉಪಯೋಗ ಬೀಳ್ತದೆ. ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋ ವಿಜಾಯಿತು. ಇನ್ನು ನಾವು ಮಾಡಿದ ಪುಣ್ಯಕರ್ಮ ಪಾಪಕರ್ಮಗಳು, ಆ ಕರ್ಮಾನುಸಾರ ನಮಗೆ ಫಲ ಸಿಗ್ತದೆ. ಇದು ಸ್ವರ್ಗಾದಿಗಳಿಗೆ. ಮೊದಲೇದು ವಿದ್ಯಾ ಮೋಕ್ಷಕ್ಕೆ ಕಾರಣ, ಎರಡನೇದ್ದು ಸ್ವರ್ಗಾದಿ ಉತ್ತಮ ಲೋಕಗಳಿಗೆ ಕಾರಣ ಕರ್ಮ. ಸುತಾಹ ಶ್ರಾದ್ದಾದಿಗಳನ್ನು ಮಾಡಿ ಅವರಿಗೆ ನಮ್ಮ ಪ್ರೇತತ್ವವನ್ನು ದೂರ ಮಾಡ್ತಕ್ಕಂಥ ಅದಕ್ಕೋಸ್ಕರ ಮಗ ಅಂತ ಅನ್ನೋನು ಬೇಕು. ಆದರೆ ಮಗ ಪವಿತ್ರನಾಗಿರ್ಬೇಕು. ಅಪವಿತ್ರನಾದ ಮಗ, ಜಾತಿ ಬಿಟ್ಟ ಮಗ ಮಾಡಿದ ಶ್ರಾದ್ದ ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಹೆಂಡತಿ ದೂಷಿತಳಾದರೆ ಅವಳಲ್ಲಿ ಹುಟ್ಟುವ ಮಕ್ಕಳು ದೂಷಿತರಾಗ್ತಾರೆ. ಆದ್ದರಿಂದ ಹೆಂಡತಿ ಪವಿತ್ರಳಾಗಿರಬೇಕು ಅಂತಿಕೊಂಡಂತನ್ನೋದನ್ನು ಕಟಾಕ್ಷದಿಂದ ಎಲ್ಲರೂ ಪರಿಪಾಲಿಸಬೇಕು. ನನ್ನ ಹೆಂಡತಿಯಲ್ಲಿ ಪವಿತ್ರನಾದ ಮಗ ಹುಟ್ಟಬೇಕಾಗಿದ್ದರೆ ನಾನು ಅಭಕ್ಷ್ಯ ಮಾಡಬಾರ್ದು, ನನ್ನ ಹೆಂಡತಿಯು ಭಕ್ಷಣ ಮಾಡಬಾರ್ದು. ಕೆಲವರು ನಾನು ನೋಡಿದ್ದೇನೆ, ನಾನು ಧರ್ಮ ಮಾಡ್ತೇನೆ, ನೀನು ಬೇಕಾದ್ರೆ ಮಾಡ್ಕೊ ಅಂತಕೊಂತ. ನಮ್ಮ ಯಜಮಾನ್ರೇ ವ್ರತಗೀತ ಮಾಡ್ತಾರೆ, ನಾನೇನು ಮಾಡಂಗಿಲ್ಲ. ಅವ್ರಿಗೆ ನನಗೆ ತವ್ರ ಮನೆಯಿಂದ ಈರುಳ್ಳಿ ಬೆಳ್ಳುಳ್ಳಿ ಚಹಾ ಕುಡಿದು ಬಂದಿದೆ, ಇಲ್ಲಿ ಬಂದಮೇಲೆ ಹೆಂಗೆ ಬಿಡ್ಬೇಕ್ರಿ? ಅವ್ರು ಧರ್ಮ ಮಾಡ್ತಾರೆ, ಅನುಕೂಲ ಮಾಡಿಕೊಡ್ತೀನಿ, ನಾನೇನು ಮಾಡಂಗಿಲ್ಲ. ಇಲ್ಲ, ಪವಿತ್ರವಾದ ಮಕ್ಕಳು ಹುಟ್ಟಬೇಕಾದ್ರೆ ಹೆಂಡತಿಯು ಗಂಡನು ಇಬ್ಬರೂ ಧರ್ಮ ಮಾಡಬೇಕು. ಭೀಮಸೇನ ದೇವರ ವೈಶಿಷ್ಟ್ಯ. ಪವಿತ್ರರಾಗಿರುವ ಧಾರ್ಮಿಕರಾದ ಮಕ್ಕಳೇ ನಮಗೆ ಸದ್ಗತಿ ಕೊಡ್ತಾರೆ ಹೊರತು ಅಪವಿತ್ರರಾದ ಅಧಾರ್ಮಿಕರಾದ ಮಕ್ಕಳು ನಮ್ಮ ಪುಣ್ಯ ಕಡಿಮೆ ಮಾಡಿ ಸ್ವರ್ಗದಿಂದ ಕೆಳಗೆ ನರಕಕ್ಕೆ ಬೀಳಿಸ್ತಾರೆ. ಎಷ್ಟು ಸೂಕ್ಷ್ಮವಾದ ತತ್ವಜ್ಞಾನ. ಇನ್ನು ತತ್ವಜ್ಞಾನದಲ್ಲೂ ತತ್ವಜ್ಞಾನ. ಅಣ್ಣನಿಗೆ ಬೈಬೇಕೇನು? ಅಣ್ಣ ಗುರುಸ್ಥಾನದಲ್ಲಿದ್ದಾನೆ. ಆದ್ದರಿಂದಾಗಿ ಇವನ್ ಕೈ ಸುಡ್ತೇನೆ ಅಂತ ಅನ್ಬೇಕೇನು? ಅದಕ್ಕೆ ಭೀಮ ಸೂಕ್ಷ್ಮವಾದ ವಿಚಾರವನ್ನು ಅರ್ಜುನಿಗೆ ಹೇಳ್ತಾನೆ. ಅರ್ಜುನ, ನಾನೇನೊಂದು ಕೈ ಸುಡೋದಿಲ್ಲ. ನಮಗಿಂತ ದೊಡ್ಡವರು ತಪ್ಪು ಮಾಡಿದಾಗ ಉತ್ತಮೇ ವಚಸ ಶಿಕ್ಷಾ. ಇದೊಂದು ತತ್ವಜ್ಞಾನ, ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ವಿವರಣೆ. ತಂದೆ ತಾಯಿಗಳು ತಪ್ಪು ಮಾಡಿದರೆ, ಅಣ್ಣ ತಪ್ಪು ಮಾಡಿದರೆ, ಯಾಕೋಪ ಸರಿ ಬೀಳಲಿಲ್ಲ, ನೀವು ಮಾಡಿದಾಗ ಸರಿ ಅನ್ಸಂಗಿಲ್ಲ ಅಂಥೇಳಿ ಮಾತಿನಿಂದ ಅವರಿಗೆ ಅನ್ಬೋದು. ಏನಿಂಥ ದೊಡ್ಡ ತಪ್ಪು ಮಾಡ್ಲಿಕ್ಕತ್ತೀರಿ ಅಂತ ವಿನಯದಿಂದ ಅವ್ರಿಗೆ ಹೇಳ್ಬೋದು. ಉತ್ತಮೇ ವಚಸಾಚಿಕ್ಷ. ಆ ನಂತರ ಮಧ್ಯಮನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಅವನ ಸಾಮಧಾನ ಭೇದ ಇತ್ಯಾದಿಗಳ ಮುಖಾಂತರ ಅವನಿಗೆ ಶಿಕ್ಷೆ ಕೊಡಲೇಬೇಕು. ಶಾರೀರಿಕ ಶಿಕ್ಷೆಯೂ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಹೆಂಡತಿಯ ಪಾವಿತ್ರ್ಯದಿಂದಲೇ ಮಕ್ಕಳ ಪಾವಿತ್ರ್ಯ ಅವಲಂಬಿಸಿರ್ತದೆ. ಉತ್ತಮರಿಗೆ ಮಾತಿನಿಂದ ಅವರ ತಪ್ಪನ್ನು ತಿಳಿಸ್ಕೊಡ್ಬೇಕು ಅಂತನ್ನುವ ಸೂಕ್ಷ್ಮ ಜ್ಞಾನ ಉಳ್ಳವನು ಭೀಮಸೇನ. ಅವನ ಸಂಪೂರ್ಣ ಚರಿತ್ರೆಯಲ್ಲಿ ಇಂಥ ಅನೇಕ ಸೂಕ್ಷ್ಮ ಸಂದರ್ಭಗಳು ನಮಗೆ ತಿಳಿದು ಬರ್ತವೆ.
ಈಗಾಗಲೇ 1 ಗಂಟೆ ಮೀರಿ ಹೋಗಿದೆ. ಉಳಿದ ವಿಚಾರ ನಾಳೆ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಶ್ರಾವಣ ಶುಕ್ರವಾರ ಶನಿವಾರ ಇದ್ದರೂ ಕೂಡ ತಪ್ಪದೆ ಆಚಾರ್ಯರ ಗ್ರಂಥ ಶ್ರವಣ ಮಾಡ್ತಾ ಇದ್ದೀರಿ. ಜೀವೋತ್ತಮರ ಭೀಮರ ಚರಿತ್ರೆಯನ್ನು ಕೂಡ ಕೇಳ್ತಾ ಇದ್ದೀರಿ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ಜ್ಞಾನ ಭಕ್ತಿ ವೈರಾಗ್ಯ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವರಸ್ತಾಂ ಸಚರೋ ರಾಮಲಕ್ಷ್ಮಣೋ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿರ್ಧಿವಾನಿತಿ ಮತ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.